ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ನಮ್ಮ ರೈತರತ್ನ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದು ಪ್ರತಿಯೊಂದು ಕಥೆಯನ್ನು ಕೂಡ ಹಸಿರನ್ನಾಗಿಸುವಂಥ ಎಲ್ಲ ಸುಂದರ ಕಥೆಗಳನ್ನು ತೆರೆದಿಡುವಂಥ ಈ ನಮ್ಮ ವಿನೂತನ ಪ್ರಯತ್ನವೇ ರೈತರತ್ನ. ಇದು ನಮ್ಮ ಕಾರ್ಯಕ್ರಮದ ಒಂದು ಕಿರುತೆರೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ತಾ ಬಂದಿದ್ದೀವಿ. ಇಲ್ಲಿ ನಿಮ್ಮ ಮುಂದೆ ತೆರೆದಿಡುವಂಥದ್ದು ಕೇವಲ 26 ಕಥೆಗಳಾದರೂ ಕೂಡ ಆ ಕಥೆಯಿಂದ ಹೆಚ್ಚು ಹೆಚ್ಚು ಕೃಷಿಕರು ಹುಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಕೃಷಿ ಉಳಿಬೇಕು, ಬೆಳಿಬೇಕು. ಯಾವತ್ತೂ ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಕೃಷಿಯೇ ಆಗಿರಬೇಕು ಅನ್ನೋ ಮೂಲ ಉದ್ದೇಶಗಳಿಂದ ಆ ಒಂದು ಉದ್ದೇಶಗಳನ್ನ ಸಾಕಾರ ಮಾಡಬೇಕು ಅನ್ನೋ ಆಸೆಯಿಂದ ನಾವು ಎಲ್ಲ ಕಥೆಗಳನ್ನ ಕೇಳ್ತಾ ನಿಮಗೂ ಕೇಳಿಸ್ತಾ ರೈತರತ್ನ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಿಜಕ್ಕೂ ಇದರ ಒಂದು ಬೆಂಬಲ ನಮ್ಮ ಪ್ರೇಕ್ಷಕರು ಕೊಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬನ್ನಿ ಆರಂಭ ಮಾಡೋಣ ಇವತ್ತಿನ ನಮ್ಮ ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ನಮ್ಮ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಸಂಚಿಕೆನಲ್ಲೂ ಕೂಡ ನಮಗೆ ಹೆಚ್ಚು ಹೆಚ್ಚು ಜ್ಞಾನ ಸಿಗ್ತಾ ಇರೋದು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಇಬ್ಬರು ಮಹಾನ್ ತೀರ್ಪುಗಾರರಿಂದ. ಸೊ ಅವರನ್ನು ನಮ್ಮ ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ GKVKಯ ಸಹ ವಿಸ್ತರಣಾ ನಿರ್ದೇಶಕರು, ಮಾರ್ಗದರ್ಶಕರು. ಅಷ್ಟೇ ಅಲ್ಲದೆ ಪ್ರತಿ ಸಂಚಿಕೆನಲ್ಲಿ ಇಲ್ಲಿ ಅನೇಕ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ ಬರ್ತಾರೆ. ಅವರಿಗೆ ಸದಾಕಾಲ ಮಾರ್ಗದರ್ಶನವನ್ನು ಕೊಡ್ತಾ ಹೆಚ್ಚು ಹೆಚ್ಚು ಕೃಷಿಕರನ್ನ, ಉತ್ಸಾಹಿಗಳನ್ನು ಹುಟ್ಟು ಹಾಕುವಂಥ ನಿರಂತರ ಪ್ರಯತ್ನದಲ್ಲಿ ಸಾಗ್ತಾ ಇರುವಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ KP ರಘುಪ್ರಸಾದ್ ಸರ್ ಇದ್ದಾರೆ. ಬನ್ನಿ ವೆಲ್ಕಮ್ ಮಾಡಿಬಿಡೋಣ ಸರ್. ನಮಸ್ತೆ ಆ್ಯಂಡ್ ವೆಲ್ಕಮ್ ಸರ್. ಇನ್ನು ಮತ್ತೊಬ್ಬರು ಕೃಷಿಯಲ್ಲಿ ಅನೇಕ ಅದ್ಭುತ ಪುಸ್ತಕಗಳನ್ನು ರಚಿಸಿರುವಂಥ ಕೃಷಿ ಸಾಹಿತಿ ಅಂತಾನೆ ಫೇಮಸ್ ಆಗಿರುವಂಥ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿರುವಂಥ ಮತ್ತೊಬ್ಬ ತೀರ್ಪುಗಾರರು ಚನ್ನಪ್ಪ ಅಂಗಡಿ ಸರ್ ಇದ್ದಾರೆ. ಅವ್ರನ್ನೂ ವೆಲ್ಕಮ್ ಮಾಡಬೇಡ ಸರ್. ನಮಸ್ತೆ. ಇನ್ನು ವೀಕ್ಷಕರೇ, ಜಡ್ಜಸ್ ಅನ್ನ ವೆಲ್ಕಮ್ ಮಾಡಿದಾಯಿತು. ಇಲ್ಲಿ ಇಬ್ಬರು ಮಾರ್ಗದರ್ಶಕರು ಕೂಡ ಹೆಚ್ಚು ಹೆಚ್ಚು ಕೃಷಿಕರು ಬರಬೇಕು ಅಂತ ಹೇಳಿ ಸಾಕಷ್ಟು ಮಾರ್ಗದರ್ಶನವನ್ನು ದಿನನಿತ್ಯ ಕೃಷಿ ಸಂಬಂಧಿತ ಅನೇಕ ಮಹತ್ತರ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವಂಥವ್ರು, ಕೃಷಿ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರ ಉದ್ದೇಶ, ಈ ವೇದಿಕೆಯ ಉದ್ದೇಶ ಕೂಡ ಅಷ್ಟೇ ಆಗಿರೋದು, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಒಂದು ಕೃಷಿ ಅನ್ನುವಂಥದ್ದು ಉಳಿಬೇಕು, ಬೆಳಿಬೇಕು. ಹೆಚ್ಚು ಹೆಚ್ಚು ಯುವಕರು ಹೊಸ ಹೊಸ ಆಲೋಚನೆಗಳ ಜೊತೆ, ಹೊಸ ತಂತ್ರಜ್ಞಾನಗಳ ಜೊತೆ ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಕೇವಲ ಕೃಷಿಯನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಮತ್ತೊಂದು ವಿಶೇಷತೆ ಇದೆ. ಇಲ್ಲಿ ಕೃಷಿ ಬೆಳೀತಾ ಬೆಳೀತಾ ಎಷ್ಟೋ ಕಡೆ ಬೆಳೆಗಳು ಕಡಿಮೆ ಆಗ್ತಾ ಇದೆ, ಬೆಳೆಯ ತಳಿಗಳು ಕಡಿಮೆ ಆಗ್ತಾ ಇದೆ. ಕೃಷಿಯ ಜೊತೆಗೆ ಬೆಳೆಗಳನ್ನು ಬೆಳೆಸಬೇಕಲ್ವಾ, ಬೆಳೆಯ ತಳಿಗಳನ್ನು ಉಳಿಸ್ಕೊಳ್ಬೇಕಲ್ವಾ, ಅದು ಕೂಡ ಒಂದು ಮಹತ್ತರವಾದಂಥ ಕೆಲಸ ಕೃಷಿ ಕ್ಷೇತ್ರದಲ್ಲಿ. ಏನಿದು ಬೆಳೆಯ ತಳಿಗಳ ಸಂರಕ್ಷಣೆ ಅಂತ ಅಂದರೆ ಬಹುಶಃ ತುಂಬ ಜನರಿಗೆ ಈ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಬೆಳೆಯ ತಳಿಗಳ ಸಂರಕ್ಷಣೆ ಮಾಡೋದ್ರಿಂದ ಕೃಷಿ ಕ್ಷೇತ್ರಕ್ಕೆ ಏನು ಉಪಯೋಗ ಇದೆ, ಇದರ ಬಗ್ಗೆ ಕೂಡ ಮಾಹಿತಿ ಬೇಕು ಅಂತ ಅನ್ನಿಸ್ತಾ ಇದೆ. ನನಗೂ ಸಹ ಬೇಕಾಗಿದೆ. ಹಾಗಾದರೆ ಬನ್ನಿ, ಈ ಎಲ್ಲ ಮಾಹಿತಿ ಇರುವಂಥ ಒಂದು ವಿಡಿಯೋ ರೆಡಿ ಇದೆ, ನೋಡಿ ಬರೋಣ. ಬೀಜ ಸಂಗ್ರಹ. ಬೆಳೆ ಅನ್ನೋದು ಬಿತ್ತಿದ ಹಾಗೇನೆ ಹೊರತು ಬಯಸಿದ ಹಾಗೆ ಅಲ್ಲ. ಬಿತ್ತೋದು ಬೇವು, ಬಯಸೋದು ಮಾವು. ಎಲ್ಲಾದರೂ ಸಾಧ್ಯನಾ ಅದು? ಮಾವು ಬೇಕಾದರೆ ಮಾವನ್ನೇ ಬಿತ್ತಬೇಕು, ಅಕ್ಕಿ ಬೇಕಾದರೆ ಅದನ್ನೇ ಬಿತ್ತನೆ ಮಾಡಬೇಕು. ಇವತ್ತು ಭತ್ತದ ಬೀಜ ಸಂಗ್ರಹಣೆ ಬಗ್ಗೆನೇ ಮಾತನಾಡೋಣ. ಬರೀ ಬಿತ್ತನೆ ಮಾಡಿದ್ರೆ ಸಾಕೆ? 106 ತಳಿ ಇವೆ. ಒಳ್ಳೆ ತಳಿ ಮತ್ತು ಗುಣಮಟ್ಟದ ಬೀಜ ಆರಿಸಬೇಕು. ಹಿಂದಿನ ಕಾಲದಲ್ಲಿ ರೈತರು ತಮ್ಮ ಇಳುವರಿಯಲ್ಲಿ ಒಂದಷ್ಟನ್ನು ಬೀಜಕ್ಕೆ ಅಂತ ತೆಗೆದಿಡ್ತಾ ಇದ್ರು. ಬೇರೊಬ್ಬರ ಮುಂದೆ ಕೈಯೊಡ್ಡೋ ಪರಿಸ್ಥಿತಿನೇ ಇರಲಿಲ್ಲ ಬೀಜಕ್ಕಾಗಿ. ಇವತ್ತು ಅದೆಲ್ಲ ತಾರುಮಾರಾಗಿದೆ ಬಿಡಿ. ಒಳ್ಳೆ ಭತ್ತದ ಬೀಜ ಬಿತ್ತಿದ್ರೆ ಏನಾಗುತ್ತೆ? ಮೊಳಕೆ ಚೆನ್ನಾಗಿರುತ್ತೆ, ಎಕರೆವಾರು ಸಸಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಬೆಳೆ ಹುಲುಸು, ಇಳುವರಿ ಭರ್ಜರಿ. ರೈತರು ಮುಂದಿನ ಹಂಗಾಮಿನಲ್ಲಿ ಬಿತ್ತೋದಕ್ಕೆ ಭತ್ತದ ಬೀಜಗಳನ್ನು ಸಂಗ್ರಹ ಮಾಡುವಾಗ ತಳಿ ಶುದ್ಧತೆ, ಭೌತಿಕ ಶುದ್ಧತೆ, ಮೊಳಕೆ ಶಕ್ತಿ, ಬೀಜ ಸಾಮರ್ಥ್ಯ, ರೋಗ ಮುಕ್ತವಾಗಿರೋದು, ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು. ಇದರಿಂದ ಬೀಜ ಮಾರಾಟ ಜಾಲದವರು ಏನು ಶೋಷಣೆ ಮಾಡ್ತಾರೆ ಅದರಿಂದ ರೈತರು ಪಾರಾಗಬಹುದು. ಭತ್ತದ ಬೀಜ ಸಂಗ್ರಹಣೆಗೆ ಯಾಕೆ ಬಹಳ ಮಹತ್ವ ಇದೆ ಅಂದರೆ, ಭತ್ತ ತನ್ನಿಂದ ತಾನೇ ಪರಾಗಸ್ಪರ್ಶ ಮಾಡಿಕೊಂಡು ಬೀಜ ಕಟ್ಟುತ್ತೆ.
ಯಾವುದೇ ತಳಿಯ ಬೀಜವನ್ನು ವರ್ಷದಿಂದ ವರ್ಷಕ್ಕೆ ಬಳಸ್ತಾ ಹೋಗಬಹುದು. ಈ ರೀತಿ ಬೀಜ ಸಂಗ್ರಹವನ್ನು ಬಹಳ ಮುತುವರ್ಜಿಯಿಂದ ಮಾಡೋ ರೈತರು ಈಗಲೂ ಇದ್ದಾರೆ. ಇದಕ್ಕೆ ಇವರು ಹಾಕೋ ಶ್ರಮ ಬಂಡವಾಳ ಅಷ್ಟಿಷ್ಟಲ್ಲ. ಇವತ್ತು ಎಷ್ಟೋ ಸಾಂಪ್ರದಾಯಿಕ ತಳಿಗಳು ಉಳಿದುಕೊಂಡಿರೋದು ಇಂಥವರಿಂದಾನೇ. ಸಾಂಪ್ರದಾಯಿಕ ತಳಿಗಳು ಯಾಕೆ ಮುಖ್ಯ ಅಂದರೆ ಅವುಗಳು ನಮ್ಮ ಶರೀರಕ್ಕೆ ಪುಷ್ಟಿಯನ್ನು ಕೊಡುತ್ತವೆ, ರುಚಿಯೂ ಚೆನ್ನಾಗಿರುತ್ತೆ. ಆದರೆ ಅಕ್ಕಿಯನ್ನು ಜಾಸ್ತಿ ಪಾಲಿಷ್ ಮಾಡಬಾರ್ದು. ಜನರು ಬಿಳಿ ಅನ್ನದ ಮೋಹವನ್ನು ಬಿಡಬೇಕು. ಈ ಆಧುನಿಕ ಯುಗದಲ್ಲಿ ಯಾಂತ್ರಿಕ ಕೃಷಿಯ ಭರಾಟೆ ಮಧ್ಯೆ ಕೂಡ ಸಾಂಪ್ರದಾಯಿಕ ತಳಿ ಬೀಜಗಳನ್ನು ಕೆಲವಾರು ರೈತರು ಅಪಾರ ಶ್ರಮದಿಂದ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಈ ಬೀಜಗಳನ್ನು ಬಿತ್ತುತ್ತಾ ಹಂಗಾಮಿನಿಂದ ಹಂಗಾಮಿಗೆ ಜೀವಂತವಾಗಿ ಇಡಬೇಕು. ಇದೊಂದು ತಪಸ್ಸು. ಈ ಉತ್ಸಾಹಕ್ಕೆ ಎಷ್ಟು ಪ್ರೋತ್ಸಾಹ ಪ್ರಶಸ್ತಿ ಕೊಟ್ಟರೂ ಕಡಿಮೆನೇ. ಸಾಂಪ್ರದಾಯಿಕ ತಳಿಗಳ ಹೆಸರುಗಳನ್ನು ಒಂದಷ್ಟು ನೆನಪಿಸಿಕೊಳ್ಳೋಣ. ದೊಡ್ಡ ಭತ್ತ, ಕರಿ ಭತ್ತ, ರಾಜಮುಡಿ, ಆನೆಕೊಂಬು, ಮೈಸೂರು ಸಣ್ಣ, ಜೀರಿಗೆ ಸಣ್ಣ ಇತ್ಯಾದಿ. ಬರೀ ಕೇಳಿ ಸಂತೋಷಪಟ್ಟರೆ ಪ್ರಯೋಜನ ಏನು? ಉಂಡು ಖುಷಿ ಪಡಬೇಕು ಅಲ್ವೇ? ನೋಡಿದ್ರಲ್ಲ, ಬೆಳೆಯ ತಳಿಗಳ ಸಂರಕ್ಷಣೆಯೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಒಂದು ಬಹಳ ಮುಖ್ಯವಾದಂಥ ಕೆಲಸ. ತುಂಬ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಆದರೆ ಮುಂದಕ್ಕೆ ಇದರ ಒಂದು ಎಫೆಕ್ಟ್ ಖಂಡಿತವಾಗ್ಲೂ ಕೃಷಿ ಕ್ಷೇತ್ರಕ್ಕೆ ಆಗತ್ತೆ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿ ಅತಿಥಿಯಾಗಿ ಈ ಒಂದು ಕುರ್ಚಿಯನ್ನು ಅಲಂಕರಿಸ್ತಾ ಇರೋತ್ತವರು ಸಾಮಾನ್ಯ ಕೃಷಿಕರಲ್ಲ, ಸಾಮಾನ್ಯ ರೈತರಲ್ಲ. ಇವರು ಒಂದು ರೀತಿ ಹೇಳಬೇಕು ಅಂದರೆ ಭತ್ತದ ತಳಿಗಳ ಒಂದು ಸಂಗ್ರಹಾಲಯ ಅಂತಲೇ ಹೇಳ್ಬಿಡ್ಬೋದು. ಯಾಕಂತಂದರೆ ಒಂದಲ್ಲ ಎರಡಲ್ಲ ಸುಮಾರು 1350ಕ್ಕಿಂತ ಹೆಚ್ಚು ಭತ್ತದ ತಳಿಗಳನ್ನು ಇವರು ಸಂಗ್ರಹ ಮಾಡಿದ್ದಾರೆ. ಒಂದು ವಿಭಿನ್ನವಾದ ವಿನೂತನವಾದ ಅತಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ. ಈ ಮೂಲಕ ಕೃಷಿಯ ಬೆಳೆಗಳನ್ನು ಸಂಗ್ರಹಿಸುವಂಥ, ಸಂರಕ್ಷಿಸುವಂಥ ಒಂದು ಬಹಳಷ್ಟು ಮುಖ್ಯವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ವಿಶೇಷವಾಗಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಮಾತುಕತೆ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಬನ್ನಿ ಹಾಗಾದರೆ ಯಾರವರು? ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು. ಇವರ ಇಂಟ್ರೊಡಕ್ಷನ್ ಇರುವಂಥ ಒಂದು ವಿಟಿ ಇದೆ, ಅದನ್ನು ನೋಡಿ ನಂತರ ನಮ್ಮ ಅತಿಥಿಯನ್ನು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸೊ ವಿಟಿ ಪ್ಲೀಸ್. ಸೈಯದ್ ಘನಿ ಖಾನ್ ಅವರು ಕಿರಿಗಾವಲ, ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಸೊ ನನಗೆ ಕಳೆದ ಒಂದು 20 ವರ್ಷದಿಂದ ನಮ್ಮ ಘನಿ ಖಾನ್ ಅವರು ಪರಿಚಯ ಇದ್ದಾರೆ. ಸೊ ಅವರು ತುಂಬ ವಿಶೇಷವಾಗಿ ದೇಶಿ ತಳಿಗಳ ಸಂರಕ್ಷಣೆಯಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಅದರಲ್ಲೂ ಕೂಡ 1000ಕ್ಕಿಂತ ಹೆಚ್ಚು ದೇಶಿ ತಳಿ ಭತ್ತಗಳನ್ನ ಸಂರಕ್ಷಣೆ ಮಾಡಿ ಭತ್ತದ ಮ್ಯೂಸಿಯಂ ಕೂಡ ಅವರು ಮಾಡಿದ್ದಾರೆ. ಘನಿ ಖಾನ್ ಅವ್ರು ನಮ್ಮ ಸುಮಾರು ವರ್ಷದಿಂದ ಪರಿಚಯ. ಅವ್ರು ಚಿಕ್ಕದ್ರಿಂದ ನೋಡ್ತಾ ಇದ್ದೀವಿ. ಅವ್ರು ದೇಶಿ ತಳಿ ಭತ್ತಗಳು ಸಂರಕ್ಷಣೆ ಮಾಡೋದು ಮತ್ತು ಸಾವಯವದ ಬಗ್ಗೆ ತುಂಬ ಅನುಭವಸ್ಥರು. ಅವ್ರು ನಮಗೆ ಸುಮಾರು ಸಾರಿ ಭತ್ತ ಎಲ್ಲ ಕೊಟ್ಟಿದ್ದಾರೆ. ಸುಮಾರು ಭತ್ತಗಳನ್ನ ಅವ್ರು ಕೊಟ್ಟು ನಮ್ಮ ತಾಕಿನಲ್ಲಿ ಸುಮಾರು ಬಂದು ನೋಡ್ಕೊಂಡಿದ್ದಾರೆ. ಸುಮಾರು ಬೆಳೆದಿದ್ದೀವಿ. ಅದರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ನೂರ 10 ವೆರೈಟಿಗಿಂತಲೂ ಹೆಚ್ಚು ನಮ್ಮ ಹಳೆಯ ಕಾಲದ ಟಿಪ್ಪು ಸುಲ್ತಾನ್ ಕಾಲದ ಒಂದು 100 ವರ್ಷಕ್ಕಿಂತಲೂ ಹಳೆಯಾದಂಥ ಮಾವಿನ ಮರಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಸೊ ಅವ್ರಿಗೆ ದೇಶಿ ತಳಿ ಬಗ್ಗೆ ಮತ್ತು ನಮ್ಮ ಕೃಷಿ ಸಂಸ್ಕೃತಿ ಮತ್ತು ಕೃಷಿಯಲ್ಲಿರುವಂಥ ವೈವಿಧ್ಯತೆಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಭಾಳ ಆಸಕ್ತಿ ಇದೆ. ಘನಿ ಖಾನ್ ಅವರು ತುಂಬ ವೆರೈಟಿನ ತುಂಬ ಸಾವಿರಾರು ತಳಿನ ಮ್ಯೂಸಿಯಮ್ಮೇ ಮಾಡಿದ್ದಾರೆ. ಅದಕ್ಕೆ ಸುಮಾರು ಜನಗಳು ಬಂದು ನೋಡ್ತಾ ಇದ್ದಾರೆ. ಅವ್ರನ್ನ ನಾವು ಉತ್ಕೃಷ್ಟರಾಗಿ ನಾವೀಗ ಅಭಿವೃದ್ಧಿ ಹೊಂದ್ತಾ ಇದ್ದೀವಿ. ಅವರು ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ತುಂಬ ಒಳ್ಳೆಯ ಜನಗಳವರು. ಸಾಕಷ್ಟು ನಮಗೆ ದೇಶಿ ತಳಿಗಳ ಬಗ್ಗೆ ತುಂಬ ಅರಿವು ಹೊಂದಿದ್ದಾರೆ. ಅವ್ರು ಇದೇ ಥರ ಮುಂದುವರಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಸೊ ನಮಗೆ ನಮ್ಮ ಘನಿ ಖಾನ್ ಅವರು ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಸೊ ಘನಿ ಖಾನ್ ಅವರ ಸಾಧನೆ ತುಂಬ ದೊಡ್ಡದು. ಅವರು ನಮ್ಮ ದೇಶದಲ್ಲಿ ಸಂರಕ್ಷಣೆ ಮಾಡಿ ಎಲ್ಲ ಥರ ರೈತರುಗಳು ಕೂಡ ತರಬೇತಿ ಮಾಹಿತಿ ಕೊಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಒಳ್ಳೆಯದಾಗಲಿ ಸೈಯದ್ ಘನಿ ಖಾನ್ ಅವರೇ. ಬರಮಾಡ್ಕೊಂಡು ಬಿಡೋಣ. ಹಾಗಾದ್ರೆ ತಡ ಮಾಡದೆ ಬನ್ನಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸೋಣ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ ಸೈಯದ್ ಘನಿ ಖಾನ್.
ಪ್ರೀತಿಯ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಇವತ್ತು ರೈತರತ್ನ ವೇದಿಕೆಗೆ ಬಂದಿರೋದು ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಆಗ್ತದೆ ಮೇಡಮ್. ಮೊದಲು ಚಂದನವಾಹಿನಿಗೆ ನನ್ನ ಧನ್ಯವಾದಗಳು. ಮತ್ತೆ ಭಾಳ ಖುಷಿ ಆಗ್ತದೆ ಇವತ್ತು ವೇದಿಕೆಗೆ ಬರಲಿಕ್ಕೆ. ಖುಷಿಯಿಂದ ಕಣ್ಣಲ್ಲಿ ನೀರು ಬರ್ತಾ ಇರೋದ? ಹೌದು ಮೇಡಮ್, ಖುಷಿ ಆಗ್ತಾ ಇದೆ ಇವತ್ತು ಭಾಳ ಕಾರ್ಯಕ್ರಮಕ್ಕೆ ಖುಷಿ. ವ್ಯವಸಾಯಕ್ಕೆ ಮೂಲ ಬೀಜನೇ ಮೇಡಮ್. ಬೀಜ ಇಲ್ಲ ಅಂದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ. ನಿಜ ನಿಜ ನಿಜ. ಸೊ ಇವತ್ತಿನ ರೈತರತ್ನ ವೇದಿಕೆಗೆ ನೀವು ಸೆಲೆಬ್ರಿಟಿ ಆಗಿ ಬಂದಿದ್ದೀರಿ, ಯಾವ ತರ ಫೀಲ್ ಆಗ್ತಾ ಇದೆ? ಭಾಳ ಪ್ರೌಡ್ ಫೀಲ್ ಆಗುತ್ತೆ ಮೇಡಮ್. ನನಗೆ ಈ ಇದನ್ನ ಕೊಟ್ಟಿರೋದಕ್ಕೆ ಭಾಳ ಚಂದ ಅನಿಸ್ತಾ ಇದೆ ಮೇಡಮ್. ನಾನು ಇದಕ್ಕೆ ಹೆಮ್ಮೆ ಪಡಿಸ್ತೀನಿ. ನಾನು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕು ಮತ್ತು ನಮ್ಮ ಊರಿಗೆ ಒಂದು ಹೆಮ್ಮೆಯಾಗಿ ಇದನ್ನ ಸ್ವೀಕರಿಸ್ತೀನಿ ಮೇಡಮ್. ಅವ್ರ ಕಣ್ಣು ತುಂಬ ನೀರು ತುಂಬಿಕೊಂಡು ಬಿಟ್ಟಿದೆ ಸರ್. ಸೊ ಸರ್, ರೈತರಿಗೆ ಎಷ್ಟೋ ಜನಕ್ಕೆ ಈ ಥರ ವೇದಿಕೆ ಮೇಲೆ ಬರಬೇಕು ಅನ್ನೋ ಆಸೆ ಇದ್ರೂ ಕೂಡ ಕರೆಯೋರು ಯಾರು, ನಮ್ಮನ್ನು ಗುರುತಿಸೋರು ಯಾರು ಅನ್ನೋ ಆ ಒಂದು ಹಿಂಜರಿಕೆ ಇದ್ದೇ ಇರುತ್ತೆ. ಇನ್ನು ನಮ್ಮ ಸೊಸೈಟಿ ಕೇಳಬೇಕಾ, ರೈತ ಅಂತಂದರೆ ಕಡೆಗಣಿಸೋರೆ ಅತಿ. ಇನ್ನು ಇವತ್ತು ನಮ್ಮ ರೈತರತ್ನ ಸಂಚಿಕೆ ಶುರು ಆದಮೇಲೆ ಕಂಪ್ಲೀಟಾಗಿ ಒಂದು ವರ್ಷನೇ ಚೇಂಜ್ ಆಗೋಗ್ಬಿಟ್ಟಿದೆ. ಸೈಯದ್ ಅವರೇ, ನಿಜಕ್ಕೂ ನಿಮ್ಮ ಕೆಲಸ ಭಾಳ ಶ್ಲಾಘನೀಯ. ಧನ್ಯವಾದ ಸರ್. ಸಾಂಪ್ರದಾಯಿಕವಾಗಿ ನಮ್ಮ ಹಿಂದಿನಿಂದ ತಲೆಮಾರುಗಳಿಂದ ಏನು ನಾವು ಬೆಳ್ಕೊಂಡು ಬಂದಿದ್ವಿ, ಆ ತಳಿಗಳನ್ನು ನೀವು ಸಂರಕ್ಷಣೆ ಮಾಡಿದ್ದೀರಿ. ಹೌದು ಸರ್. ಪ್ರಾಯಶಃ ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ರಾಜಮುಡಿ ಆಗಿರ್ಬೋದು, ಗಂಧಸಾಲ ಆಗಿರ್ಬೋದು, ದೊಡ್ಡ ಭತ್ತ, ಕಗ್ಗ ಭತ್ತ, ಹೀಗೆ ಸಾವಿರಾರು ಈ ಒಂದು ಹಳೆಯ ತಳಿಗಳಿದೆ. ಅವುಗಳಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದೆ. ಈಗ ನಾವು ಬಳಸ್ತಾ ಇರುವ ಏನು ಅಕ್ಕಿ ಇದೆಯಲ್ಲ, ಅದು ಪಾಲಿಶ್ಡು, ಏನೋ ಕೆಲವು ಅದರಲ್ಲಿ ಪೋಷಕಾಂಶಗಳು ಸಿಗುತ್ತೆ ಅನ್ನೋದು ಬಿಟ್ಟರೆ, ಈಗ ನೀವು ಹಿಂದೆ ನೀವು ಹಳೆಯ ಭತ್ತ ತಳಿಗಳನ್ನು ನೋಡಿದ್ದೆ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಅದರಲ್ಲೂ ಇತ್ತೀಚೆಗೆ ಬರ ಜಾಸ್ತಿ ಆಗ್ತಾ ಇದೆ, ಈ ವಾತಾವರಣದ ವೈಪರೀತ್ಯ ಜಾಸ್ತಿ ಆಗ್ತಾ ಇದೆ. ಅವುಗಳಿಗೆ ಹೊಂದಿಕೊಂಡು ಬೆಳೆಯುವ ಶಕ್ತಿ ಈ ಒಂದು ನಮ್ಮ ಪಾರಂಪರಿಕ ತಳಿಗಳಿಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪುನಃ ಬ್ಯಾಕ್ ಟು ಸ್ಕ್ವೇರ್ ಅಂತೀವಲ್ಲ, ನಮ್ಮ ತಳಿಗಳಿಗೆ ಹೋಗುವ ಕಾಲ ಬಂದಿದೆ. ಈ ಒಂದು ಮಾರ್ಗದಲ್ಲಿ ನಮ್ಮ ಜೊತೆಗಿರುವವರು ಈ ನಮ್ಮ ಸಾಧಕ ರೈತರು. ಪ್ರಾಯಶಃ ಅವರ ಏನು ಕೆಲಸ ಇದೆ ನಿಜಕ್ಕೂ ಅದು ಶ್ಲಾಘನೀಯ ಅಂತ ಹೇಳೋದು ತಪ್ಪಾಗಲಿಕ್ಕೆ. ಧನ್ಯವಾದ ಸರ್. ಧನ್ಯವಾದ ಸರ್. ಬಿತ್ತಿದರೆ ಬಿತ್ತುವುದು ಮುಕ್ಕು ಚಿಕ್ಕೆಯ ಕಾಳು, ಮುತ್ತು ರತ್ನವ ಬಿತ್ತಿ ಮಾಡುದಿರ ಹೊಲ ಹಾಳು. ದ ರಾ ಬೇಂದ್ರೆ ಅವರ ಕವಿತೆಯ ಸಾಲು. ಘನಿಕಾನ್ ಕೂಡ ಅವ್ರ ಮಾತಲ್ಲಿ ಅದನ್ನೇ ಹೇಳಿದರು. ಕೃಷಿಗೆ ಮೂಲ ಅಂದರೆ ಬೀಜ, ಬೀಜವನ್ನು ಆಧರಿಸಿ ಕೃಷಿ ಇರ್ತದೆ ಅಂತಂದು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಸೀಡ್ ಯು ಸೋ ಯು ರೀಪ್. ಬಿತ್ತಿದಂತೆ ಬೆಳೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅಂತ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಈ ಥರ ಬೀಜವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ. ಒಂದು ವಿಶ್ವವಿದ್ಯಾಲಯ ಮಾಡ್ತಕ್ಕಂಥ ಕೆಲಸವನ್ನು, ಒಂದು ಸಂಶೋಧನಾ ಕೇಂದ್ರ ಮಾಡ್ತಕ್ಕಂಥ ಕೆಲಸವನ್ನು ಒಬ್ಬೊಬ್ಬ ರೈತರು ತಮ್ಮ ತಮ್ಮ ನೆಲೆ ಒಳಗಡೆ, ತಮ್ಮ ಇತಿಮಿತಿ ಒಳಗಡೆ ಮಾಡ್ತಾ ಇದ್ದಾರಲ್ಲ, ಇದು ಅದ್ಭುತವಾದಂಥ ಕೆಲಸ. ಇವರು ಮುಂದಿನ ತಲೆಮಾರುಗಳಿಗೆ ಈ ಬೀಜ ಸಾಮಗ್ರಿಯನ್ನು ಸಾಗಿಸಿಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ರೈತರನ್ನ ನಾವು ಅಭಿನಂದಿಸಲೇಬೇಕು. ಈಗೂ ಕಣ್ಣೀರು ಹಾಕ್ತಾ ಇದ್ದಾರೆ ಘನಿಕಾನ್ ಅವರು. ಓಕೆ, ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನು ಭೇಟಿಯಾಗಿ. ಮಾತಾಡೋಣ, ಇನ್ನು ಬಹಳಷ್ಟು ಸಮಯ ಇದೆ, ನಾವೆಲ್ಲ ಚರ್ಚೆ ಮಾಡೋಣ. ಇದೀಗ ಇವತ್ತಿನ ರೈತರತ್ನ ಸಂಚಿಕೆಯ ಸಾಧಕರ ಕುರ್ಚಿಯ ಮೇಲೆ ನಮ್ಮೆಲ್ಲರ ಪ್ರೀತಿಯ ಸೈಯದ್ ಘನಿಕಾನ್ ಅವರು ಬಂದಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ಮ್ಯೂಸಿಕ್ ಅಂದ್ರೆ ಇಷ್ಟನಾ? ಹೌದು. ಯಾವ ಥರ ಹಾಡುಗಳು ಜಾಸ್ತಿ ಕೇಳೋದು? ಹಳೆ ಹಾಡುಗಳು. ಹಳೆ ಹಾಡುಗಳು ಯಾವ್ದಾರು ಒಂದು ಹಾಡಿ ನೋಡೋಣ. ಭಾಳಷ್ಟು ಹಾಡಿದಾವೆ. ಹಾಂ, ಅಣ್ಣವ್ರ ಹಾಡು ಕೇಳ್ತೀರಾ ಜಾಸ್ತಿ? ಕೇಳ್ತೀನಿ. ಅಣ್ಣವ್ರ ಹಾಡು ಕೇಳ್ತೀರಾ? ನೀವು ಕನ್ನಡ ನಡಲು ಹುಟ್ಟಬೇಕು, ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಎಂತ ಹಾಡು ಹಾಡ್ಬಿಟ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಕಳೆ ಬಂದ್ಬಿಡ್ತು. ಈ ಒಂದು ಹಾಡು ಕೇಳೋದಕ್ಕೂ ಇಷ್ಟ, ಹಾಡೋದಕ್ಕೂ ಇಷ್ಟ ಅಂತ ಗೊತ್ತಾಯ್ತು. ನಮ್ಮ ಕರ್ನಾಟಕದ ಜನಪ್ರಿಯ ಸಂಗೀತಗಾರರು, ಜನಪದ ಗಾಯಕರು ಆಗಿರುವಂತಹ ಸಂತವಾಣಿ ಸುಧಾಕರ್ ಸರ್ ಹಾಗೂ ಅವರ ಕಲಾತಂಡ ಇವತ್ತು ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಗೆ ಇವತ್ತೊಂದು ಅವಕಾಶ ನೇರವಾಗಿ ಅವರ ಹಾಡನ್ನ ಹತ್ತಿರದಿಂದ ಕೇಳೋದಕ್ಕೆ. ಬನ್ನಿ, ತಡ ಮಾಡೋದು ಬೇಡ, ಜೋರಾದ ಚಪ್ಪಾಳೆಗಳ ಮೂಲಕ ಸುಧಾಕರ್ ಸರ್ ದಯವಿಟ್ಟು ಬನ್ನಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಅವ್ರಿಗಾಗಿ ಒಂದು ಗೀತೆ ಯಾವ್ದು ಹಾಡು? 54 ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ. ಅದರಲ್ಲಿ ಸಸ್ಯರಾಶಿ ಎಷ್ಟು ಸಾವಿರ ಇದೆ ಅಂತ ಹೇಳಿ, ಬರೀ ಅಕ್ಕಿ ಭತ್ತದನ್ನೇ ಲಕ್ಷಗಟ್ಟಲೆ ಇದೆ ಸರ್. ಲಕ್ಷಗಟ್ಟಲೆ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 1,30,30,000 ಭತ್ತ ತಳಿಗಳಿತ್ತು.
ಕೇಳಲಿಕ್ಕೆ ನಮಗೆ ಆಶ್ಚರ್ಯ ಆಗುತ್ತೆ, ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಮಳೆಯನ್ನ ಕಾಯ್ತಿರ್ತಕ್ಕಂಥ ರೈತಾಪಿ ಜನ ಮಳೆ ಬಂದಾಗ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ನಮ್ಮ ಜನಪದರು ಕಟ್ಕೊಂಡಿದ್ದಾರೆ. ಹಾಗಿದ್ದೇನೆ ಗೊತ್ತಾ ಹಾಡು? ಯಾವ್ದು ಅವ್ರ ಕಂಟೆಂಟ್ ಹೇಳಿದ ತಕ್ಷಣ ಸಾಂಗ್ ಹೇಳ್ಬಿಟ್ರು ಅಂದ್ರೆ ಎಷ್ಟು ಕನ್ನಡದ ಅಭಿಮಾನಿ ನೀವು ಅಂತ ಖುಷಿ ಆಗುತ್ತೆ ಸರ್. ನಾವು ಕಾಯ್ತಾ ಇದೀವಿ ಸರ್, ಹಾಡೋಣ ಹಂಗಾದ್ರೆ. ಎಸ್, ರೆಡಿ. ತಂಗ್ಯವ್ವ ಕಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಬು ಮಧುಗಾದ 12 ತೂಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬೀಸಿ, ಭೂಮಿ ತೂಕದ ಗಾಳಿ ಬೀಸಿ, ಭೂಮಿ ತೂಕದ ಗಾಳಿ ಬೀಸಿ, ಹುಡುಗಿ ಗೂಡಾಗಿ ಜಳ ಜಳ ಗಂಗಮ್ಮ ತಾಯಿ, ಹುಡುಗಿ ಗೂಡಾಗಿ ಜಳ ಜಳ ಗಂಗಮ್ಮ ತಾಯಿ. ಮಾಯದಂತ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಬಿಜ್ಜಳ ರಾಯ ಕೇರಿ ಒಳಗಣ ಬೆಸ್ತರ ಹುಡುಗ, ಕೇರಿ ಒಳಗಣ ಬೆಸ್ತರ ಹುಡುಗ, ಕೇರಿ ಒಳಗಣ ಬೆಸ್ತರ ಹುಡುಗ. ಓಡೋಡಿ ಹೋಗಿ ಸುದ್ದಿಯ ತಿಳಿಸಯ್ಯ ನಾನಿಲ್ಲುವಳಲ್ಲ, ನೀ ಓಡೋಡಿ ಹೋಗಿ ಸುದ್ದಿಯ ತಿಳಿಸಯ್ಯ ನಾನಿಲ್ಲುವಳಲ್ಲ. ಮಾಯದಂತ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ, 3,000 ಕುಡುಗೋಲ ತರಿಸಿ, 3,000 ಕುಡುಗೋಲು ತರಿಸಿ. ಕಲ್ಲು ಕಲ್ಲಿಗೂ ಹಾರ ಹಿಡಿಸಯ್ಯೋ ನಾನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೂ ಹಾರ ಹಿಡಿಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ.
ಬಂಡಿ ತಂಬಿಟ್ಟು ಮಾಡ್ಸಿ, ಒಂದು ಬಂಡಿ ಚಿಗಳಿ ಮಾಡ್ಸಿ, ಒಂದು ಬಂಡಿ ತಂಬಿಟ್ಟು ಮಾಡ್ಸಿ, ಒಂದು ಬಂಡಿ ಚಿಗಳಿ ಮಾಡ್ಸಿ. ಮನೆ ಮನೆಗೂ ಮುತ್ತೈದೆ ಕರೆಸಯ್ಯೋ ನಾನಿಲ್ಲುವಳಲ್ಲ, ಮನೆ ಮನೆಗೂ ಮುತ್ತೈದೆ ಕರೆಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಮೋಡಾದ ಕಡೆಯಿಂದ ಮಿಂಚಿನ ಸುಳಿಯಿಂದ ಥಕ ಥಕ ತಳ ತಾಳ ಕೊಳೆಯನ್ನು ತುಳೆಯುತ್ತ ಬರುತ್ತಾಳೆ ಗಂಗೆ ಬರುತ್ತಾಳೆ, ತಾಯಿ ಬರುತ್ತಾಳೆ, ಧರೆಗೆ ಬರುತ್ತಾಳೆ. ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಮಳೆ ಬಂದರೆ ಎಷ್ಟು ಸಂಭ್ರಮ ಆಗುತ್ತೋ ಅದೇ ಸಂಭ್ರಮ ಇವತ್ತು ನಮ್ಮ ರೈತರತ್ನ ವೇದಿಕೆ ಮೇಲೆ ಆಗೋಯ್ತು. ಏನು ಗುಡುಗು ಮಿಂಚು ಮಳೆ ಎಲ್ಲ ಮ್ಯೂಸಿಕ್ಕಿಂದನೇ ಬರೆಸ್ಬಿಟ್ರು ನಮ್ಮ ಮ್ಯೂಸಿಷಿಯನ್ಸು. ಎಕ್ಸಲೆಂಟ್ ಆ್ಯಂಡ್ ಅದ್ಭುತ ಸರ್, ತುಂಬ ಚೆನ್ನಾಗಿತ್ತು. ಒಂದು ಚಿಕ್ಕ ಕಿರುಕಾಣಿಕೆ ಸ್ವೀಕರಿಸಬೇಕು ತಮ್ಮ ಹಾಡಿಗೆ. ನಾವೆಲ್ಲ ಮನಸೋತು ನಮ್ಮ ಚಂದನ ವಾಹಿನಿ ಪರವಾಗಿ ರೈತರತ್ನ ವೇದಿಕೆ ಪರವಾಗಿ ಒಂದು ಚಿಕ್ಕ ಕಾಣಿಕೆ ಕೊಟ್ಟು ತಮ್ಮನ್ನು ಬೀಳ್ಕೊಡ್ತೀವಿ ಸರ್. ಬನ್ನಿ ಸರ್. ನಮ್ಮ ಜೊತೆ ಇವತ್ತು ಸೈಯದ್ ಘನಿ ಖಾನ್ ಅವರಿದ್ದಾರೆ. ಭತ್ತದ ತಳಿಗಳ ಸಂರಕ್ಷಣೆ ಒಂಥರ ನಮಗೆಲ್ಲ ಹೊಸ ವಿಚಾರ, ಬೇಸಿಕ್ ಅಷ್ಟೇ ಗೊತ್ತು. ನಾವಲ್ಲಿ ಮ್ಯೂಸಿಯಂ ನೋಡಿದ್ವಿ, ಅಷ್ಟೇ ಅರ್ಥ ಆಗಿದ್ದು. ಇದು ಹೆಂಗೆ ಸರ್, ಇದು ಎಲ್ಲಿಂದ ಶುರುವಾಯಿತು, ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಹೇಳಿ. ಏನು ಕೃಷಿಕರು ಯಾವಾಗಿಂದ ನೀವು? ಮೇಡಮ್ ನಮ್ಮದು ಕೃಷಿ ಕುಟುಂಬನೇ. ನಾವು ಸುಮಾರು 7 ತಲೆಮಾರಿಂದನೂ ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. 7 ತಲೆಮಾರಿಂದ? ಹೌದು, 7 ತಲೆಮಾರಿಂದನೂ ಕೃಷಿ ಮಾಡ್ಕೊಂಡ್ ಬರ್ತಾ ಇರೋದು. ಮೊದಲಿಂದ ನಮ್ಮಲ್ಲಿ ಒಂದು 3 ತಳಿಯನ್ನ ಸಂರಕ್ಷಣೆ ಮಾಡ್ತಾ ಇದ್ರು ನಮ್ಮ ತಂದೆಯವರು. ಕಾಲಾಬಾತು, ಬಾಸ್ಮತಿ, ಜೀರಿಗೆ ಸಣ್ಣ. ಇವು ಯಾಕೆ ಅಂತಂದ್ರೆ ನಮಗೆ ಬಿರಿಯಾನಿ ಮಾಡ್ಲಿಕ್ಕೆ, ಪಾಯಸ ಮಾಡ್ಲಿಕ್ಕೆ, ಖೀರ್ ಮಾಡ್ಲಿಕ್ಕೆ ಇವು ಬೇಕಾಗಿರ್ತಿತ್ತು. ಅದನ್ನ ಏನು ನಾವು ಮೇಜರ್ ಆಗಿ ಭತ್ತ ಹಾಕ್ತಿದ್ವಿ, ಆ ಭತ್ತದ ಜೊತೆನಲ್ಲೇ ಇದನ್ನ ಸ್ವಲ್ಪ ಬೆರೆಸ್ಬಿಟ್ಟು ಹಾಕ್ಬಿಡ್ತಾ ಇದ್ರು. ಅದನ್ನ ನಾವು ಸಪರೇಟ್ ಆಗಿ ಅವಾಗ ಬಂದ ಮೇಲೆ ಅದನ್ನ ಕುಯ್ಯಕ್ ಬಿಡೋರು ನಮ್ಗೆ ಮತ್ತೆ ಆಳ್ಗಳಿಗೆ ಹೋಗಿ ಕುಯ್ಕೊಬರೋಗಿ ಆ ಭತ್ತನ ಅನ್ಕೊಂಡು ತೋರ್ಸೋರು, ಒಂದ್ ಗೊನೆ ತೋರಿಸಿ ಅದನ್ನ ಕುಯ್ಕೊಬರೋ ಅಂತ. ಅಲ್ಲಿಂದ ನಮ್ಗೆ ಸೀಡ್ ನಾಲೆಜ್ ಬಂತು. ಸೀಡ್ ಕನ್ಸರ್ವೇಷನ್ ಯಾವ ತರ ಮಾಡಬೇಕು, ಸೆಲೆಕ್ಷನ್ ಆಫ್ ಸೀಡ್ಸ್ ಯಾವ ತರ, ಬೀಜ ಆಯ್ಕೆ ಯಾವ ತರ ಮಾಡಬೇಕು ಅಂತ ಅಲ್ಲಿಂದ ಜ್ಞಾನ ಬಂತು.
ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು, ಅಂದ್ರೆ ವ್ಯವಸಾಯದ ಜೊತೆಗೆ ಹಳ್ಳಿನಲ್ಲಿ ಓದಿದ್ದು ನಾವು. SLC ತನಕನೂ ಹಳ್ಳಿಲೇ ಓದಿದ್ದು. ಬೆಳಗ್ಗೆ ಟೈಮ್ ಊಟ ತಗೊಂಡು ಹೋಗೋದು, ಆಮೇಲೆ ಸ್ಕೂಲಿಂದ ಬಂದು ಊಟ ತಗೊಂಡು ಹೋಗೋದು, ಕಳೆದ ಹತ್ರ ಭತ್ತ ಬಡಿಯೋ ಟೈಮಲ್ಲಿ, ನಾಟಿ ಟೈಮಲ್ಲಿ ಈ ತರ ಮಾಡ್ತಾ ಇದ್ದದ್ದು. ವ್ಯವಸಾಯ ಕುಟುಂಬದ ಜೊತೆ ಬೆಳ್ಕೊಂಡ್ ಬಂದ್ವಿ ನಾವು. ಆಮೇಲೆ ನನ್ಗೇನಾಯ್ತು ಅಂತಂದ್ರೆ, ನಾನು SLC ಪಾಸ್ ಆದ್ಮೇಲೆ ನಮ್ಮೂರಲ್ಲಿ ಕಾಲೇಜ್ ಇರಲಿಲ್ಲ. ಹಾಗಾಗಿ ನಾನು ಮೈಸೂರಿಗೆ ಸೇರ್ಕೊಂಡೆ PUCಗೆ. ಅಲ್ಲಿ 1-2 ವರ್ಷ ನನಗೆ ಡಿಸ್ಕಂಟಿನ್ಯೂ ಆಯಿತು ನನ್ನ ವ್ಯವಸಾಯ. ಅದಾದ್ಮೇಲೆ ನಾನು ಡಿಗ್ರಿಗೆ ಸೇರ್ಕೊಂಡಾಗ BCom ಸೇರ್ಕೊಂಡೆ. ನಾನು ಕಾಮರ್ಸ್ ಸ್ಟೂಡೆಂಟು. BCom ಸೇರ್ಕೊಂಡೆ. ಒಂದು 6 ತಿಂಗಳು ಹೋದ್ಮೇಲೆ ನಮ್ಮ ತಂದೆಗೆ ಬ್ರೈನ್ ಹ್ಯಾಮ್ರೇಜ್ ಆಗೋಯ್ತು. ಹಾಗಾಗಿ ನಾನೇ ಹಿರಿಮಗ ಮನೆಯಲ್ಲಿ. ಹಾಗಾಗಿ ವಾಪಸ್ ನಾನು ವ್ಯವಸಾಯಕ್ಕೆ ಬಂದೆ. ವ್ಯವಸಾಯಕ್ಕೆ ಬಂದು ಏನು ಎಲ್ಲರೂ ಕನ್ವೆನ್ಷನಲ್ ಫಾರ್ಮಿಂಗ್, ಏನು ರಾಸಾಯನಿಕ ಕೃಷಿಯನ್ನು ಮಾಡ್ತಿದ್ರು, ಆ ಥರ ನಾನು ಕೃಷಿಯನ್ನು ಮಾಡೋಕ್ಕೆ ಶುರು ಮಾಡಿದೆ. ಇದೇ ಥರ ಕೃಷಿ ಮಾಡ್ತಾ ಮಾಡ್ತಾ 1-1.5 ವರ್ಷ ಆಗಿತ್ತು. ಆಮೇಲೆ ನಾನು ಏನು ಮಾಡಿದೆ, ಈ ತಳಿಗಳನ್ನ ಅಂದರೆ ಸುಮ್ಮನೆ ಒಂದು ಔಷಧಿ ಹೊಡಿತಾ ಇದ್ದೆ ಭತ್ತದ ಗದ್ದೆಗೆ. ಔಷಧಿ ಹೊಡಿತಿದ್ದಾಗ ಸಡನ್ ಆಗಿ ತಲೆ ಸುತ್ತು ಬಂತು ನನಗೆ. ಆ ತಲೆ ಸುತ್ತು ಬಂದು ಅಲ್ಲಿ ಒಂದು ಮೋರ್ಚೆ ಥರ ಹೋಗೋ ಥರ ಆಯಿತು. ಅಲ್ಲಿ ನಾನು ಕುಂತ್ಕೊಂಡು ಬದು ಮೇಲೆ ಕುಂತ್ಕೊಂಡು ಯೋಚನೆ ಮಾಡಿದೆ, ರೈತನ ಎಲ್ಲರೂ ಅನ್ನದಾತ ಅಂತ ಹೇಳ್ತಾರೆ, ಬಟ್ ನಾನು ವಿಷದಾತ ಆಗ್ತಾ ಇದ್ದೀನಲ್ಲ ಅಂದ್ಕೊಂಡು ಒಂದು ಸಣ್ಣ ಭಾವನೆ ಮನಸ್ಸಲ್ಲಿ ಹುಟ್ಟು. ಔಷಧಿ ಹೊಡೆಯೋದ್ರಿಂದ ಯಾಕಂದ್ರೆ ನಮ್ಮ ಕುರಾನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವ್ ಏನಾದ್ರೂ ಯಾರಿಗಾರು ಕೊಟ್ಟರು ಒಳ್ಳೇದನ್ನ ಕೊಡಿ ಅಂತ ಹೇಳುತ್ತೆ ಕುರಾನು. ಅದು ನನಗೆ ನಾವು ಚಿಕ್ಕವರಿದ್ದಾಗ ಓದಿದ್ದು ನನಗೆ ಪರಿಪಾಠ ಆಗಿತ್ತು. ಹಾಗಾಗಿ ನಾನು ಮಾಡ್ತಾ ಇರೋ ಕೆಲಸ ನನ್ನ ದೇವರು ನೆಚ್ಚಲ್ಲ, ನನ್ನ ಅಲ್ಲಾನು ನೆಚ್ಚಲ್ಲ, ಮತ್ತೆ ನಾನು ಏನು ಸೋಷಿಯಲ್ ಆಗಿ ಕೊಡ್ತಾ ಇದ್ದೀನಿ ಅದು ಕೂಡ ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ. ನಾನು ವಿಷ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಅನ್ಕೊಂಡು ಒಂದು ಸಣ್ಣ ಭಾವನೆ ಹುಟ್ಟು. ಅಲ್ಲಿಂದ ನಾವು ಯಾಕೆ ಸಾವಯವ ಕೃಷಿಯನ್ನ ಮಾಡಬಾರ್ದು ಅಂತ ಅಲ್ಲಿಂದ ಸಾವಯವ ಕೃಷಿಯತ್ತ ಒಂದು ಹೆಜ್ಜೆ ಹಾಕಿದ್ವಿ. ಆವಾಗ ನಮ್ಮ ಅಜ್ಜಿ ಹೇಳ್ತಿದ್ರು ನಮ್ಗೆ, ನಮ್ಮ ಕಾಲದಲ್ಲೆಲ್ಲ ಬರೀ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮನೆಗೆ ಹಾಕ್ತಿವಲ್ಲ ಉಪ್ಪು, ಅದನ್ನ ಹಾಕೊಂಡು ಬೆಳಿತಾ ಇದ್ವಿ. ಈಗ ನಿಮ್ಮಪ್ಪ ಮಾತ್ರ ಅದನ್ನ ಇದ್ರಲ್ಲಿ ಹಾಕೊಂಡು ಬೆಳಿತಾ ಇದ್ದಾನೆ ಅಂತ ಹೇಳಿದ್ದು ಜ್ಞಾಪಕ ಇರ್ತಿತ್ತು. ಆ ಜ್ಞಾಪಕದ ಮೇಲೆ ನಾನು ಈ ನಮ್ಮ ದೇಶಿ ತಳಿಗಳು ಏನು 3 ತಳಿ ಇತ್ತು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಬೆಳೆದೆ. ಬರೀ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಅದನ್ನ ಬೆಳೆದು ನೋಡಿದ್ವಿ. ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಒಳ್ಳೆ ಇಳುವರಿ ಬಂತು. ಆಮೇಲೆ ಅದೇ ನಾವು ಏನು ಇಂಪ್ರೂವ್ಡ್ ವೆರೈಟಿ ಭತ್ತ ಬೆಳೀತಾ ಇದ್ವಿ, IR20, IR64, ಜಯ, ಜ್ಯೋತಿ ಅಂತ ಆ ಭತ್ತ ತಳಿಗಳು ಬೆಳೀತಾ ಇದ್ವಿ. ಅದನ್ನ ಟ್ರೈ ಮಾಡಿ ನೋಡೋಣ ಸಾವಯವದಲ್ಲಿ ಅನ್ಕೊಂಡು ನೋಡಿದ್ವಿ. ಬಟ್ ಅದು ಸಪೋರ್ಟ್ ಮಾಡಲಿಲ್ಲ ಅವು ಸಾವಯವಕ್ಕೆ. ಹಾಗಾಗಿ ಈ ದೇಶಿ ತಳಿಗಳೇ ಸಾವಯವಕ್ಕೆ ಸಪೋರ್ಟ್ ಮಾಡೋದು ಅನ್ಕೊಂಡು ಅಲ್ಲಿಂದ ಹುಡ್ಕಕ್ ಶುರು ಮಾಡಿದೆ. ಅಂದ್ರೆ ನಮ್ಮೂರಲ್ಲಿ ನಿಮ್ಮ ಹತ್ರ ರೈತರ ಹತ್ರ ಹೋಗೋದು, ಅಲ್ಲಿ ನಿಮ್ಮ ಹತ್ರ ಯಾವ್ದಾರು ದೇಶಿ ತಳಿ ಇದೆಯಾ ಅಂತ ಕೇಳೋದು. ಅದೇ ತರ ಪಕ್ಕದೂರ್ಗೆ ಹೋಗೋದು, ಆ ಪಕ್ಕದೂರಲ್ಲಿ ಕೇಳೋದು, ಆ ಪಕ್ಕದ ತಾಲೂಕ್ ಲೆವೆಲ್ ಅಲ್ಲಿ ಹೋಗೋದು, ಬೇರೆ ಬೇರೆ ಊರುಗಳಿಗೆ ಹೋಗೋದು, ತಾಲೂಕ್ ಮಟ್ಟದಲ್ಲಿ ಹೋಗೋದು, ಪಕ್ಕದ ತಾಲೂಕ್ ಹೋಗೋದು, ಪಕ್ಕದ ಜಿಲ್ಲೆಗೆ ಹೋಗೋದು. ಈ ರೀತಿ ಮಾಡ್ತಾ 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 ಹಂಗೆ ಬೆಳ್ಕೊಂತ ಜಿಲ್ಲೆ ಕವರ್ ಮಾಡಿದ್ರಿ ನೀವು? ನಾನು ಇವಾಗ ಸುಮಾರು ಎಲ್ಲ ಇಡೀ ದೇಶವನ್ನ ಕವರ್ ಮಾಡಿದ್ದೀನಿ ಮೇಡಮ್. ಹಾಗಾಗಿ ಅಲ್ಲಿಂದ ಹುಟ್ಟಿದ್ದು ಏನು 3 ತಳಿ 4 ತಳಿಯಿಂದ ಹುಟ್ಟಿದ್ದು ನಮ್ಮ ಜೀವನ ಪಯಣ ಇವತ್ತು 1350 ಭತ್ತ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದೀವಿ ಮೇಡಮ್. ಗ್ರೇಟ್ ಅಲ್ಲ ಸರ್? ಎಲ್ಲಿ ಅಂದರೆ ರೈತರು ಕೇವಲ ಕೃಷಿ ಮಾಡೋದು, ಇದು ಸಂಪ್ರದಾಯದಂತೆ ಮಾಡೋದು ಬಿಟ್ಟು ಹೊಸ ಥರ ಯೋಚನೆ ಮಾಡೋದು, ಇದರಿಂದ ಮುಂದಿನ ಪೀಳಿಗೆಗೆ ಏನೋ ಒಂದು ಸಿಗಬೇಕು ಬಳುವಳಿ ಅಂತ. ಅದು ಒಂದು ರೀತಿಯಲ್ಲಿ ದೇಶ ಸೇವೆ ನಿಜ ಸರ್, ಹೌದು, ಖಂಡಿತ. ದೇಶ ಸೇವೆ, ಕೃಷಿ ಸೇವೆ ಅಲ್ವಾ, ಎರಡೂ ಆಗುತ್ತೆ. ನಿಜ ಸರ್. ಇದು ನಾನು ಮಾಡ್ತಾ ಇರೋದು ನಾನು ದೇಶ ಸೇವೆ ಅಂತಾನೆ ನನ್ನ ಪರಿಗಣನೆ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನನಗೆ 1999ರಲ್ಲಿ ಇದರಲ್ಲಿ ಕುವೈತಲ್ಲಿ ನನ್ನ ಕೆಲಸ ಸಿಕ್ಕಿತ್ತು ಸರ್. ಅವಾಗಲೇ 25,000 ರೂಪಾಯಿ ಸಂಬಳ ತಿಂಗಳಿಗೆ. ನಾನು ಆವಾಗ ನನಗೆ ಅಲ್ಲಿ ಕಾಲೇಜ್ ಲೈಫಲ್ಲಿ ಒಂದು ಸಿನಿಮಾ ನೋಡಿದ್ದೆ ಸರ್, ನಾಗತಳ್ಳಿ ಚಂದ್ರಶೇಖರ್ ಅವ್ರದ್ದು ನಿರ್ದೇಶನ ಮಾಡಿರೋದು. ನಾಗತಳ್ಳಿ ಚಂದ್ರಶೇಖರ್ ಅಮೆರಿಕಾ ಫಿಲಮ್. ಅದರಲ್ಲಿ ರಮೇಶ್ ಇಲ್ಲೇ ಇಟ್ಕೊಂಡು ಸಾಧನೆ ಮಾಡ್ತಾರೆ ಸರ್. ಅವರು ಆಯುರ್ವೇದಿಕ್ ಇದು ಗುಳಿಗೆ ಮಾತ್ರ ಎಲ್ಲ ಮಾಡಿ ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರಿಗೆ ಅಲ್ಲಿ ಕರೀತಾರೆ. ಆವಾಗ ಅವ್ರಿಗೆ ಒಂದು ದೇಶ ಹೆಮ್ಮೆ ಆಗುತ್ತೆ ಸರ್. ಹಾಗಾಗಿ ನನಗೆ ಅದೇ ನನ್ನ ಪ್ರೇರಣೆ ಆಗಿ ನಾನು ಯಾಕೆ ಬೇರೆ ದೇಶಕ್ಕೆ ಹೋಗಿ ದುಡಿಬೇಕು, ನಮ್ಮ ದೇಶಕ್ಕೆ ಯಾಕೆ ದುಡಿಬಾರ್ದು ಅಂತ ಅಲ್ಲಿಂದ ಒಂದು ಸಣ್ಣ ಮನಸ್ಸಲ್ಲಿ ಹುಟ್ಟಿ ನಾನು ಇಲ್ಲೇ ಸ್ಟೇ ಮಾಡಿದೆ ಸರ್. ಸ್ಟೇ ಮಾಡಿ ಅದು ನನ್ನ ಪುಣ್ಯ ಏನು ಅಂತಂದ್ರೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ ನನ್ನ ಮೊಟ್ಟ ಮೊದಲ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಸರ್. ಅವರ ನಾಗತಿಹಳ್ಳಿ ಹಬ್ಬ ಅಂತ ಮಾಡ್ತಾರೆ, ಕೃಷಿ ಸಾಹಿತಿಗಳು ಸಹ. ಹೌದು ಸರ್. ಅವ್ರಿಗೆ ಹೇಳ್ದೆ ನಾನು, ಸರ್ ನೀವೇ ನನಗೆ ಪ್ರೇರಣೆ ಇದಕ್ಕೆ ಅನ್ಕೊಂಡು ಹೇಳಿದಾಗ ಬಹಳ ಖುಷಿ ಪಟ್ರು. ಆಮೇಲೆ ಆ ಬುಕ್ಗೆ ಆಟೋಗ್ರಾಫ್ ತಗೊಂಡು ಈಗಲೂ ಮಾಡಿಕೊಂಡಿದ್ದೀನಿ ಸರ್. ಅವ್ರದ್ದು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಅನೇಕ ಜನ ಪ್ರಭಾವಿತರಾಗಿ ಕೃಷಿಗೆ ಬಂದಿದ್ದು ನೋಡಿದೀವಿ ನಾವು. ಅಮೆರಿಕವನ್ನು ನೋಡಿ ನೀವು ಕೃಷಿಗೆ ಮರಳಿ ಬಂದ್ರಿ, ತುಂಬಾ ಸಂತೋಷ ಆಗ್ತದೆ. ಇಲ್ಲೇ ಇದ್ದು ಸಾಧನೆಯನ್ನ ಮಾಡಿ ತೋರಿಸಿದ್ದೀರಿ, ಬಹಳ ಖುಷಿ ಆಗ್ತಾ ಇದೆ. ಗನಿಕಾನ್ ಅವರೇ, ಇಲ್ಲಿ ಕರ್ನಾಟಕದಲ್ಲಿ ಈ ತರ ನಿಮ್ಮ ತರ ಆಸಕ್ತಿಯಿಂದ ಬೀಜ ಸಂಗ್ರಹಣೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಗುಡೇನಕಟ್ಟಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಶಂಕರ್ ಲಂಗ್ಟಿ ಅಂತ, ಶಂಕರ್ ಲಂಗ್ಟಿ ಅವರು 100 ಈ ರೀತಿ ಅಂತ ತಳಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ.
ಮಾಡ್ಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕುಂಬ್ಳೂರು ಆಂಜನೇಯ ಅಂತ ಆಂಜನೇಯ ಅಂತ ಸರ್, ಗೊತ್ತು, ಅವರು ಎಲ್ರಿಗೂ ಕೂಡ ಗೊತ್ತು, ಎಲ್ರಿಗೂ ಗೊತ್ತು 400ಕ್ಕಿಂತನೂ ಹೆಚ್ಚು ಭತ್ತದ ತಳಿಗಳನ್ನು ಸಂಗ್ರಹ ಮಾಡಿದರೆ. ನೀವೆಲ್ಲ ಪರಸ್ಪರ ಸಂಪರ್ಕದಲ್ಲಿ ಇದ್ದೀರಾ? ಹೌದು ಸರ್, ಹೌದು ಸರ್, ನಾವೆಲ್ಲ ಒಂದೇ ಗ್ರೂಪ್ ಅಲ್ಲಿ ಕುಟುಂಬದಲ್ಲಿ ಇದ್ದಂಗೆ ಆ ಥರ ಸಂಪರ್ಕ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿ ನೀವು ಒಬ್ರಿಗೊಬ್ರು ವಿನಿಮಯ ಮಾಡಿಕೊಂಡು ಇನ್ನೂ ಹೆಚ್ಚು ತಳಿಗಳನ್ನು ನೀವು ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಆಗ್ತದೆ ನನ್ನ ಭಾವನೆ. ದೇಶದಿಂದ ಹೊರಗಡೆ ಇರೋ ನೆಲಮೂಲ ತಳಿ ಏನಾದರೂ ನೀವು ಸಂಗ್ರಹ ಮಾಡಿದ್ರಾ? ಹೌದು ಸರ್, ನಮ್ಮ ದೇಶದಿಂದ ಹೊರಗಡೆ ಇರೋದು? ದೇಶದ ಹೊರಗಡೆದು ಅಂತಂದ್ರೆ ಪಾಕಿಸ್ತಾನದ್ದು ಇದೆ, ಬರ್ಮಾದು ಇದೆ, ಬಾಂಗ್ಲಾದೇಶದ್ದು ಇದೆ, ಆಮೇಲೆ ಶ್ರೀಲಂಕಾದ ಇದೆ, ಮತ್ತೆ ಥೈಲ್ಯಾಂಡ್ ಇದೆ ಸರ್. ಒಂದೊಂದು ಹೆಸರು ಹೇಳ್ಬೋದಾದ್ರೂ ತಳಿ ಹೆಸರು ಏನು? ಪಾಕಿಸ್ತಾನ್ ಬಾಸ್ಮತಿ ಇದೆ ಸರ್. ಆಮೇಲೆ ಬರ್ಮಾ ಬ್ಲ್ಯಾಕ್ ಅಂತ ಇದೆ, ಆಮೇಲೆ ಸ್ಟಿಕ್ಕಿ ರೈಸ್ ಇದೆ, ಆಮೇಲೆ ವೆಸ್ಟ್ ಬೆಂಗಾಲ್ದು ಇದು ಬಾಂಗ್ಲಾದೇಶದ್ದು ಕೆಂಪಕ್ಕಿ ಇದೆ ಸರ್ ಒಂದು, ಆಮೇಲೆ ಶ್ರೀಲಂಕಾದು ಒಂದು ಕೆಂಪಕ್ಕಿ ಇದೆ, ಆಮೇಲೆ ಥೈಲ್ಯಾಂಡ್ದು ಥಾಯ್ ಜಾಸ್ಮಿನ್, ಅದರಲ್ಲಿ 3 ತರದಿದೆ ಸರ್, ವೈಟ್ ಜಾಸ್ಮಿನ್, ಬ್ಲ್ಯಾಕ್ ಜಾಸ್ಮಿನ್, ರೆಡ್ ಜಾಸ್ಮಿನ್ ಅಂತ, ಆಮೇಲೆ 2 ಸ್ಟಿಕ್ಕಿ ರೈಸಸ್ ಇದೆ ಸರ್. ಎಲ್ಲ ದೇಶಿ ತಳಿಗಳೇ ಸರ್, ಎಲ್ಲ ವಿಶಿಷ್ಟ ತಳಿಗಳಲ್ಲ, ವಿಶಿಷ್ಟ ತಳಿಗಳು, ಎಲ್ಲ ವಿಶಿಷ್ಟ ಅಲ್ಲಿ ಅಂತ ಲೋಕಲ್ ತಳಿಗಳು. ಗನಿಖಾನ್ ಅವರಿಗೆ ಗೊತ್ತಿದೆ, ರಾಜಮುಡಿ ಹೌದು ಸರ್, ನಮ್ಮ ರಾಜ್ಯದ ಒಂದು ವಿಶಿಷ್ಟವಾದ ತಳಿ. ಹಾ ಸರ್, ಅದ್ರ ಬಗ್ಗೆ ತಮಗಂತೂ ಮಾಹಿತಿ ಇದೆ. ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಅಂದ್ರೆ ಏನು, ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ಯಾವ್ದು ಡ್ಯಾಮ್ ಇರ್ಲಿಲ್ಲ ಸರ್ ನಮ್ಮ ದೇಶದಲ್ಲಿ. ಅವಾಗ ರಾಜರು ಡ್ಯಾಮ್ ಕಟ್ಟಕ್ ಮುಂಚೆ ಏನು ಕಾವೇರಿ ಹಿನ್ನೀರಿತ್ತು ಆ ಭಾಗದಲ್ಲಿ ಭತ್ತ ಬೆಳೀತಾ ಇದ್ರು. ಆ ಭತ್ತವನ್ನ ತಂದು ರಾಜರಿಗೆ ಅಂದ್ರೆ ಟ್ಯಾಕ್ಸ್ ಕೊಡಬೇಕಾಗಿತ್ತು. ಹಾಗೆ ಆ ಭತ್ತ ಬೆಳೆದದ್ದನ್ನ ರಾಜರು ತಂದು ಕೊಡ್ತಾ ಇದ್ರಿಂದ ಅದು ರಾಜರಿಗೋಸ್ಕರ ಮುಡಿಪಾಗಿಟ್ಟಿದ್ದಂತಹ ಭತ್ತ ಅನ್ಕೊಂಡು ರಾಜಮುಡಿ, ರಾಜರಿಗೆ ಮುಡಿ ಅಂತಂದ್ರೆ ಅದು ಇದು ಕ್ರೌನ್, ಹಾಗಾಗಿ ಅದು ರಾಜಮುಡಿ ಅಂತ ಪ್ರಚಲಿತವಾಯ್ತು. ಆಮೇಲೆ ಅದು ಜಾಸ್ತಿ ಪ್ರಚಲಿತವಾಗಿ ಇವಾಗ ಬೆಂಗಳೂರಲ್ಲಂತೂ ಒಳ್ಳೆ ಮಾರುಕಟ್ಟೆ ಇದೆ ಸರ್. ಹೌದು, ಅದು ಈ ಡಯಾಬಿಟಿಕ್ ಪೇಷಂಟ್ಸ್ ಬಹಳ ಹೆಲ್ಪ್ ಆಗ್ತಾ ಇದೆ. ಅದು ಪ್ರಾಯಶಃ ಹೊಳೆ ನರಸೀಪುರ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಜಿ ಟ್ಯಾಗ್ಗೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಅದು ಆ ಭತ್ತವನ್ನ. ಈಗ ನಾವು ಸಾಕಷ್ಟು ಜನ ರೈತರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಲವು ವಿಜ್ಞಾನಿಗಳು ಸಹ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಒಂದೆರಡು ವಿಜ್ಞಾನಿಗಳ ಹೆಸರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ. ಭತ್ತದ ಮಹದೇವಪ್ಪ ಅಂತೇಳಿ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು, ಪದ್ಮಭೂಷಣ ಪ್ರಶಸ್ತಿ ಸಹ ಬಂತು. ನಮ್ಮ ರಾಗಿ ಲಕ್ಷ್ಮಣಯ್ಯ ಅವರು, ಅದೇ ರೀತಿ ನಮ್ಮ ಹತ್ತಿನಲ್ಲಿ ಕಾತ್ರಕಿ ಅವರು, ಇವರೆಲ್ಲ ಕೃಷಿ ಕ್ಷೇತ್ರಕ್ಕೆ ಭಾಳಷ್ಟು ತಮ್ಮ ಕೊಡುಗೆಗಳು ನೀಡಿದ್ದಾರೆ. ಇದು ಒಂದು ಸಂದರ್ಭ, ಅವರ ಹೆಸರನ್ನು ನೆನಪು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಮಹದೇವಪ್ಪನವರು ನನಗೆ ಅವರು ಅಲ್ಲಿ ವಿಸಿ ಫಾರಂ ಅಲ್ಲಿ ಅವರು ಕೆಲಸ ಮಾಡ್ತಿದ್ದಾಗ ನನಗೆ ಅವರು ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಬಗ್ಗೆ ಟ್ರೈನಿಂಗ್ ಮಾಡಿದ್ದು ನನಗೆ ಅವರು ನನ್ನ ಗುರುಗಳು. ಮತ್ತೆ ರಾಗಿ ಲಕ್ಷ್ಮಣಯ್ಯ ಅವರು ಕೂಡ ನನಗೆ ಗುರುಗಳು. ಯಾಕಂದ್ರೆ ನಾನು ರಾಗಿ ಲಕ್ಷ್ಮಣ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೀರೀಸ್ ಆಫ್ ಸರಣಿ ಅಂತ ಇಂಡೋ ಆಫ್ರಿಕನ್ ವೆರೈಟೀಸ್, ಮತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಸೌತ್ ಆಫ್ರಿಕನ್ ವೆರೈಟೀಸ್ ತಂದು ಅದು ಇಂಡಾ ವೆರೈಟೀಸ್ ಮಾಡಿ ಇಂಡಾ 1-7 ಆ ತರ ಮಾಡಿದ್ರು. ಅದೇ ಟ್ರಸ್ಟ್ ಅಲ್ಲಿ ನಾನು ಒಂದು ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ರಾಗಿ ಲಕ್ಷ್ಮಣ ಇವೆಲ್ಲ ದಂತಕಥೆಗಳಲ್ಲ ಸರ್, ಈ ಎಲ್ಲ ಮಹನೀಯರಿದ್ದಾರೆ, ದಂತಕಥೆಗಳ ತರ ಬಾಳಿ. ಈ ಕಾರ್ಯಕ್ರಮ ಇವುಗಳೆಲ್ಲ ಮೆಲುಕು ಹಾಕ್ಲಿಕ್ಕೆ ಒಂದು ಅವಕಾಶ. ಸೈಯದ್ ಅವರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ನೆಲಮೂಲ ತಳಿಗಳು ಬಹಳ ವಿಶಿಷ್ಟವಾದಂಥ ಭತ್ತದ ತಳಿಗಳಿದ್ದಾವೆ. ಒಂದೊಂದು ತಾಲೂಕಲ್ಲಿ 100ಕ್ಕಿಂತ ಹೆಚ್ಚು ಆ ತಾಲೂಕಿಗೆ ಮಾತ್ರ ಸೀಮಿತ ಆದಂಥ ನೆಲಮೂಲ ತಳಿಗಳಿದ್ದಾವೆ. ಎಂತೆಂಥ ವಿಚಿತ್ರ ಹೆಸರುಗಳಿದಾವೆ ಗೊತ್ತಾ ಲಕ್ಷ್ಮೀರ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಹೆಸರು ಇದೆ, ತಳಿ ಹೆಸರು, ಅದೇನು ಕೇಳ್ತಿ ಅಂತ. ತಳಿ ಹೆಸರೇ ಹಂಗಿದೆ. ತೇಲುಗ ಅಂತಿದೆ, ಮುಳುಗ ಅಂತಿದೆ. ಅಂದ್ರೆ ಭತ್ತ ಮುಳುಗಿದ್ರೆ ಕೂಡ ಪೂರ್ತಿ ಮಳೆ ಬಂದು ನೆರೆ ಹಾವಳಿ ಬಂದು ಮುಳುಗಿ ನೆರೆ ಹಾವಳಿ ಸರಿದು ಹೋದ್ಮೇಲೆ ಅದು ಬದುಕಿರ್ತದೆ. ಅದಕ್ಕೆ ಅದ್ರ ಹೆಸರೇ ಮುಳುಗ. ಹಿಂಗೆ ಸ್ಥಳೀಯವಾಗಿ ತಮ್ಮದೇ ಒಂದು ಭಾಷೆಯಲ್ಲಿ, ತಮ್ಮದೇ ಒಂದು ಆಡು ನುಡಿಲಿ ಅವಕ್ಕೆ ಹೆಸರು ಇಟ್ಕೊಂಡ್ಬಿಟ್ಟು ಆ ತರ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ ಅಂತ ಬೇಕಾದಷ್ಟು ತಳಿಗಳಿದಾವೆ ಅಲ್ವಾ? ನೀವು ಅಲ್ಲಿ ಹೋಗಿದ್ದೀರಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ? ಹೌದು ಸರ್. ಅದರಲ್ಲಿ ಶರಾವತಿ ಹಿನ್ನೀರಿನಲ್ಲಿ ಒಂದು ಭತ್ತ ತಳಿ ಬರ್ತದೆ ಸರ್, ನೆರೆಗುಳಿ ಅಂತ. ನೆರೆಗುಳಿ ಅಂತ. ಅದು ನೆರೆ ಬಂದ್ರೆ ಆಟೋಮೆಟಿಕ್ ಆಗಿ ಅದು ರೈಸ್ ಆಗ್ತಾ ಹೋಗುತ್ತೆ ಸರ್. ಅದು ಒಂದು ಪೌರಾಣಿಕವಾದ ಕಥೆನೇ ಇದೆ ಸರ್ ಅದಕ್ಕೆ. ಗನಿಖಾನ್ ಅವರು, ಇನ್ನೊಂದು ವಿಷಯ ಇವ್ರದ್ದು ವಿಶೇಷ ಅಂತ ಹೇಳಿದ್ರೆ, ಇವರು ಭತ್ತದ ತಳಿಗಳ ಸಂರಕ್ಷಣೆ ಮಾಡುವ ಜೊತೆಗೆ ಈ ತಳಿಗಳನ್ನು ಉಚಿತವಾಗಿ ಇತರೆ ರೈತರಿಗೆ ಕೊಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ. ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗಲಿ ಅಂತೇಳಿ. ಹಾಗಾಗಿ ಸಾವಿರಾರು ರೈತರು ಇವರಿಂದ ಈ ತಳಿಗಳನ್ನು ಪಡೆದು ಅವರ ಹೊಲಗಳಲ್ಲಿ ಪುನಃ ಅವು ಬಳಕೆ ಆಗ್ತಾ ಇದೆ. ಪ್ರಾಯಶಃ ಇದು ಇವರ ನಿಜವಾದ ಸೇವೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಇವರಿಗಷ್ಟೇ ಸೀಮಿತ ಆಗಿಲ್ಲ, ಸಾಕಷ್ಟು ಜನ ಬೆಳೀತಾ ಇದ್ದಾರೆ. ಯಾಕಂದ್ರೆ ಅವು ಉಳಿಬೇಕು ಸರ್. ಯಾಕಂದ್ರೆ ದೇಶಿ ತಳಿಗಳಲ್ಲಿ ಇರುವಂತಹ ಪೋಷಕಾಂಶಗಳು ಯಥೇಚ್ಛವಾಗಿದ್ದಾವೆ, ಅವು ಮುಂದಿನ ಪೀಳಿಗೆಗೆ ಉಳಿಬೇಕು. ಹಾವೇರಿ ಜಿಲ್ಲೆಯಲ್ಲಿ ಸಮುದಾಯ ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ, ಜನ ಎಲ್ಲ ಸೇರ್ಕೊಂಡ್ಬಿಟ್ಟು. ಅವರು ಕಡಳ್ಳಿ ಅಂತಕ್ಕಂಥ ಒಂದು ಊರಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಗನಿಖಾನ್ ಅವರೇ? ಈಗ ಬಿತ್ತುವಾಗ ರೈತರಿಗೆ 1 kg ಬೀಜ ಕೊಡ್ತಾರೆ. ಹಂಗಾಮು ಮುಗಿದ ಮೇಲೆ ಅವರು 2 kg ಬೀಜನ ಹೊಳ್ಳಿ ತಿರುಗಿ ಕೊಡಬೇಕು.
ಇದು ಒಂದು ಒಪ್ಪಂದ ಅವ್ರ ಮಧ್ಯ. ನೀವು ಯಾವ ಕ್ರಮ ಅನುಸರಿಸ್ತಾ ಇದ್ದೀರಿ? ಸರ್ ನಾನು ಮೊದಲು ಇದೇ ತರ ಮಾಡ್ತಿದ್ದೆ ಸರ್. ಅಂದ್ರೆ ತಗೊಂಡ್ ಹೋಗೋರು ಯಾರು ವಾಪಸ್ ತಂದು ಕೊಡ್ತಿರ್ಲಿಲ್ಲ. ಈಗ ನಾನು 1 kg ಕೊಟ್ರೆ 2 kg ತಂದು ಕೊಡ್ತವ್ರು ವಾಪಸ್ ತಿರುಗಿನೇ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋರು ನೀವು? ಅಲ್ವಾ, 1 kg ಇಲ್ಲ 2 kg ಇಲ್ಲ. ಅವ್ರಿಗೆ 1 kg ಕೊಡೋದ್ ಬದಲಾಗಿ ಅದೇ 1 kg ನಲ್ಲಿ 10 ಜನ ಕೊಟ್ರೆ 100 ಗ್ರಾಮ್ 10 ಜನ ಬೆಳಿತಾರೆ. ಅದರಲ್ಲಿ ಅದನ್ನ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಕಡಿಮೆ ಪ್ರದೇಶದಲ್ಲಿ ಬೆಳಿಬೇಕು ಅಂತ ಹೇಳಿ. ಹಾ ಸರ್, ಅದು ಅವ್ರಿಗೆ ಯಾಕಂದ್ರೆ ಸ್ವಲ್ಪ ಕೊಟ್ಟಾಗ ಅವರು ಅದನ್ನ ಕಾನ್ಸಂಟ್ರೇಷನ್ ಆಗಿ ಬೆಳಿತಾರೆ ಸರ್. ಬೆಳೆದು ಅದನ್ನ ಅದರಲ್ಲಿ ಬರುವಂತ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಉಚಿತವಾಗಿ ಕೊಡ್ತೀವಿ. ಆಮೇಲೆ ನಮ್ಮಲ್ಲಿ ಬರುವಂತ ರೈತರು ಯಾರು ಇರ್ತಾರೆ ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುವಂತ ರೈತರು ಮಾತ್ರ ಬರ್ತಾರೆ ಸರ್. ಹಾಗಾಗಿ ಮತ್ತೆ ನಾವು 1-2 ವರ್ಷದಿಂದ ನಬಾರ್ಡ್ ಜೊತೆ ಸೇರ್ಕೊಂಡು 1-2 ಬೀಜ ಬ್ಯಾಂಕನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದೀವಿ ಸರ್ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ವೆರಿ ಗುಡ್ ವೆರಿ ಗುಡ್. 2 ಬೀಜ ಬ್ಯಾಂಕನ್ನ ಎಸ್ಟಾಬ್ಲಿಷ್ ಮಾಡಿದೀವಿ. ಒಂದು ಕೆಸ್ತೂರಲ್ಲಿ ಮಾಡಿದೀವಿ, ಒಂದು ಜೀಗುಂಡಿ ಪಟ್ಟಣದಲ್ಲಿ ಮಾಡಿದೀವಿ. ಈಗ ಆಲ್ರೆಡಿ ಆ ಸೀಡ್ ಬ್ಯಾಂಕ್ಗಳಲ್ಲಿ ಪ್ರತಿ ಸಲ 200-300 ಜನ ದೇಶಿ ತಳಿ ಭತ್ತಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ, ಬೆಳೆದಿತ್ತಾ ಇದ್ದಾರೆ, ತಂದು ವಾಪಸ್ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಅಲ್ಲಿಗೆ ಅವ್ರಿಗೆ ಸೀಡ್ ಬ್ಯಾಂಕ್ ಏನಕ್ಕೆ ಮಾಡಿದೀವಿ ಅಂತಂದ್ರೆ ಆ ಸೀಡ್ ಬ್ಯಾಂಕ್ ಅಲ್ಲಿ ಬೆಳೆದ ಭತ್ತವನ್ನ ವಾಪಸ್ ಆ ಸೀಡ್ ಬ್ಯಾಂಕ್ ಖರೀದಿ ಮಾಡಬೇಕು. ಅಂದ್ರೆ ಏನು ಅವರು ಬೆಳೀತಾರೆ ಸಾವಯವದಲ್ಲಿ ಆ ಮಾರ್ಕೆಟ್ಗಿಂತ 20% ರೇಟ್ ಜಾಸ್ತಿ ಕೊಟ್ಟು ನಾವು ಕೊಂಡ್ಕೊತಾ ಇದೀವಿ ರೈತರ ಹತ್ರ. ಕೊಂಡ್ಕೊಂಡು ಆ ಬೀಜವನ್ನ ಪುನಃ ಜಾಸ್ತಿ ಮಾಡ್ತಾ ಇದೀವಿ ಸರ್. ಈ ರೀತಿ ಮಾಡೋಕ್ಕೋಸ್ಕರ 2 ಸೀಡ್ ಬ್ಯಾಂಕ್ ಮಾಡಿದೀವಿ ಸರ್. ನಮ್ಮ GKVK ನಲ್ಲಿ ಈಗ ಸೀಡ್ ಬ್ಯಾಂಕ್ ಆಗಿದೆ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು. ಸುಮಾರು 2200 ದೇಸಿ ತಳಿಗಳನ್ನು ಈಗಾಗಲೇ ಸಂರಕ್ಷಣೆ ಮಾಡಲಾಗಿದೆ. ಹೌದು ಸರ್, GKVK ನಲ್ಲಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರಬೇಕು. ತಮ್ಮ ಏನು ವೆರೈಟೀಸ್ ಇದೆ ಇದನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ನೋಂದಣಿ ಮಾಡ್ಕೊಳ್ಬೇಕು. ಅದು ತಮಗೆ ಗೊತ್ತಿದೆ, ಸಂಸ್ಥೆ ಗೊತ್ತಿದೆ, PPVFR ಅಂತೇಳಿ ಅಲ್ವಾ? ಈ ಸಂಸ್ಥೆ ಜೊತೆ ಈಗ ಆಲ್ರೆಡಿ ತಮ್ಮ ತಳಿಗಳು ರಿಜಿಸ್ಟರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೌದಾ? ಹೌದು. ಮಾವು ಭತ್ತದಲ್ಲಿ ಮಾಡಿಲ್ಲ ಸರ್, ಮಾವನ್ನು ಮಾಡಿದೀವಿ. ಭತ್ತದಲ್ಲಿ 2 ತಳಿಗಳನ್ನ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಅಂತ ಬರುತ್ತೆ ಸರ್, ಅದು ರಾಷ್ಟ್ರಪತಿ ಅಂಡರ್ ಬರುತ್ತೆ. ಅದರಲ್ಲಿ ನಾವು ಮಾಡಿರುವಂತದ್ದು 2 ತಳಿ ಸೇಲಂ ಸಣ್ಣ ಮತ್ತೆ HMT ಕ್ರಾಸ್ ಮಾಡಿ SH ಅಂತ ಒಂದು ವೆರೈಟಿ ಮಾಡಿದೀವಿ. ಮತ್ತೆ ಇನ್ನೊಂದು ಕಪ್ಪಕ್ಕಿ, ಅದು ಗಿಡ್ಡ ತಳಿ ಇರಲಿಲ್ಲ, ಅದಕ್ಕೆ ಗಿಡ್ಡ ತಳಿ ತಗೊಂಡು ಆಯ್ಕೆ ಮಾಡ್ಕೊಂಡು ಇನ್ನೊಂದು ಕಪ್ಪು ಭತ್ತನ ಆಯ್ಕೆ ಮಾಡ್ಕೊಂಡು ಅದನ್ನ ಸಿಯಾ ಅಂತ ಮಾಡಿದ್ವಿ. ಸಿಯಾ ಅಂದ್ರೆ ಬ್ಲಾಕ್ ರೈಸ್, ಬ್ಲಾಕ್, ಅದಕ್ಕೆ ಸಿಯಾ ಅಂತ ಹೆಸರು ಕೊಟ್ಟು ಅದನ್ನ ಆಲ್ರೆಡಿ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಕಳಿಸಿದೀವಿ ಸರ್. NPPGR ಅಲ್ಲಿ ಮಾಡಿದ್ರೆ NPPGR ಅಲ್ಲಿ ಮಾವಿನ ತಳಿಗಳನ್ನ ಮಾಡಿದೀವಿ ಸರ್. ಮಾವಿನ ತಳಿಗಳು ಮಾಡಿ IC ನಂಬರ್ಸ್ ತಗೊಂಡಿದ್ದೀವಿ. ಸುಮಾರು 116 ವೆರೈಟಿ ಮಾವಿನ ತಳಿಗಳನ್ನ ಮಾಡಿ ಒಂದು 15 ವರ್ಷದ ಮುಂಚೆನೆ ಅದನ್ನ ಆಸ್ ಎ ನ್ಯಾಷನಲ್ ಪ್ರಾಪರ್ಟಿ ಆಗಿ ರಿಜಿಸ್ಟರ್ ಮಾಡಿ ಅದನ್ನ IC ನಂಬರ್ಸ್ ತಗೊಂಡಿದ್ದೀವಿ ಸರ್. ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅದರ ಅಡಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಬೆಳೆ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕು ಕಾಯ್ದೆ ಇದೆ. ಆ ಕಾಯ್ದೆ ಅಡಿಯಲ್ಲಿ ನೀವು ರಿಜಿಸ್ಟರ್ ಮಾಡಿಸಿದಾಗ ನಿಮಗೆ ಜಾಗತಿಕ ಮನ್ನಣೆ ಸಿಗುತ್ತೆ. ಹೌದು ಸರ್, ಅದರಲ್ಲಿ ಮಾವಿನ ತಳಿಗಳು ಒಂದು 30 ಆಗಿದ್ದಾವೆ ಸರ್ ಈ ವರ್ಷ. ನಮ್ದು 30 ತಳಿ ಮಾವು ಮಾಡಿದ್ದೀವಿ. IHR ಜೊತೆ ಸೇರ್ಕೊಂಡು 30 ತಳಿ ಮಾಡಿಸಿದ್ದೀವಿ ಸರ್. ಲಕ್ಷ್ಮಿಯವರು ಭತ್ತದ ಪುರಾಣವನ್ನು ಕೇಳಿ ಅವಕ್ಕಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಕತೆ ಇದೆಯಾ ಇದರಿಂದ ಅಂತ. ಏನಾದರೂ ಒಂದು ವಿಶೇಷವಾದ ಪ್ರಶ್ನೆನ ಕೇಳ್ಬಿಡಿ ನಮ್ಮ ಗನಿಕಾನ್ ಅವರಿಗೆ. ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಮತ್ತೊಂದೇನೋ ವಿಶಿಷ್ಟವಾದದ್ದೇನೋ ಹೊಳೆದಿರ್ತದೆ. ಏನಾದರೂ ಕೇಳಿ ನೋಡೋಣ ಅವರಿಗೆ, ಗನಿಕಾನ್ ಅವರಿಗೆ. ಗನಿಕಾನ್ ಅವರೇ, ನಾನು ಏನು ಹೇಳಲಿ, ಭತ್ತದಲ್ಲಿ ಇಷ್ಟೊಂದು ಕನ್ಸರ್ವೇಷನ್ ಮಾಡಬಹುದು ಅಂತ ಬಹುಶಃ ನಮಗೇ ಗೊತ್ತಿರೋದಿಲ್ಲ. ಇದೆಲ್ಲ ಮಾಡುವಾಗ ನಿಮ್ಮ ಕುಟುಂಬದವ್ರು ಏನು ರಿಯಾಕ್ಟ್ ಮಾಡ್ತಾ ಇದ್ರು ಅದನ್ನ ಹೇಳಿ. ಮೊದಲಿಗೆ ನನಗೆ ಹುಚ್ಚ ಅಂದ್ರು. ನಮ್ಮ ಎಲ್ಲ ಸಾಧಕ ರೈತರದು ಇದೇ ಹಣೆ ಬರಹ. ಮೊದಲು ಹುಚ್ಚ ಅನಿಸ್ಕೊಂಡನೆ ಅವ್ರೀಗ ನಿಚ್ಚಳಾಗಿ ಬಂದು ಕೂತ್ಕೊಂಡು ಸಾಧಕ ಕುರ್ಚಿ ಮೇಲೆ ಕೂತಿದ್ದಾರೆ. ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ನನ್ಗೆ ಮನ್ನಣೆ ಸಿಗಕ್ಕೆ ಶುರು ಆಯ್ತು. ಆವಾಗ ನೀನ್ ಮಾಡ್ತಾ ಇರೋ ಕೆಲಸ ಸರಿ, ನೀನ್ ದೇಶ ಸೇವೆ ಮಾಡ್ತಿದ್ದೆ ಅನ್ಕೊಂಡು ಎಲ್ಲರೂ ನನ್ನ ಜೊತೆ ಕೈ ಜೋಡ್ಕೊಂಡು, ನನ್ನ 3 ತಮ್ಮಂದಿರು ಮತ್ತೆ ನನ್ನ ಫ್ಯಾಮಿಲಿ, ನನ್ನ ತಾಯಿ ಎಲ್ಲರೂ ನನ್ನ ಜೊತೆ ಸೇರ್ಕೊಂಡು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ. ವೆರಿ ನೈಸ್. ಲಕ್ಷ್ಮಿ ಅವರೇ, ನೀವು ಯಾವ್ಯಾವ ಬಣ್ಣದ ಅಕ್ಕಿಯನ್ನು ನೋಡಿದಿರಿ? ಸರ್, ನಾನು ಕೆಂಪು ಅಕ್ಕಿ ಅದು ನೋಡಿದಿರಿ. ಬಾಸ್ಮತಿ ರೈಸ್ ಗೊತ್ತು, ಸೋನಾ ಮಸೂರಿ ರೈಸ್ ಗೊತ್ತು, ಸೋನಾ ಮಸೂರಿ ರೈಸ್ ಗೊತ್ತು. ಬಣ್ಣ ಹೇಳಿಮ್ಮ ನನಗೆ, ಬಣ್ಣ ಹೇಳಿ. ಕೆಂಪು ಸರ್, ಬ್ರೌನ್ ರೈಸ್, ಹೌದು, ಬ್ಲಾಕ್ ರೈಸ್, ವೈಟ್ ರೈಸ್. ಬ್ಲಾಕ್ ರೈಸ್ ನೋಡಿದಿರಿ ಹೆಂಗಿದೆ ನೀವು? ಕಪ್ಪು ಅಕ್ಕಿ ಅಂತ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅನ್ನ ಮಾಡಿದಾಗ ಕೂಡ ಅದು ಇದ್ದಿರಷ್ಟು ಕಪ್ಪ ಕಾಣ್ತಿರ್ತದೆ, ಆದ್ರೆ ಅಷ್ಟು ರುಚಿಯಾಗಿರ್ತದೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅವ್ರಿಗೆ ನಮ್ಮ ಗನಿಕಾನವ್ರು ಗೊತ್ತಿರ್ತದೆ, ಕರಿ ಗಜಿವಿಲಿ ಅಂತ ಒಂದು ತಳಿ ಬರ್ತದೆ, ನಿಮ್ಮ ಹತ್ರ ಇದ್ದೇ ಇರ್ತದೆ ಸರ್. ಅದು ಕರಿ ಗಜ್ವಿಲಿ, ಅದು ಬ್ಲಾಕ್ ರೈಸ್ ಬರಲ್ಲ ಸರ್. ಹೌದು, ಅದು ಸ್ವಲ್ಪ ಗ್ರೀನ್ ರೈಸ್ ತರ ಬರುತ್ತೆ. ಅದು ಆಕ್ಚುಲಿ ಕರಿ ಗಜ್ವಿಲಿ ಅಕ್ಕಿ ಏನಿದೆ, ಈ ಬಾಣ್ತೀರ್ ಬಾಣ್ತೀರ್ ಕೊಟ್ರೆ ಅದು ಹಾಲ್ ಜಾಸ್ತಿ ಆಗುತ್ತೆ ಅವರಿಗೆ. ಅದು ನಮ್ಮ ಮೂಲ ಏನು ಖಾನಾಪುರ ತಾಲೂಕಿದೆ, ಬೆಳಗಾಂ ಆ ಬಾರ್ಡರ್ ಬೆಳೆಯುವಂತ ಈ ತರದ್ದು ಯಥೇಚ್ಛವಾದ ನಮ್ಮಲ್ಲಿ ದೇಶಿ ತಳಿಗಳು ಔಷಧಿ ಆಗಿದಾವೆ. ನಾವು ಒಂದು 50 ವರ್ಷ ಮುಂಚೆ ನೋಡೋದಾದ್ರೆ ನಾವೇನು ಆಹಾರ ಸೇವನೆ ಮಾಡ್ತಾ ಇದ್ವಿ
ಆಹಾರವೇ ಔಷಧಿಯಾಗಿತ್ತು. ಇವತ್ತು ಔಷಧಿ ಆಹಾರ ಆಗ್ಬಿಟ್ಟಿದೆ ನಮ್ಗೆ. ಆ ಕರಿಗಜಿವಿಲಿ ಅನ್ನ ಇದೆಯಲ್ಲ, ತಟ್ಟೆಲಿ ನೀವು ಹಾಕಿದ್ರೆ ಎಣ್ಣೆ ಅಂಶ ಬಿಡೋದು ಕಾಣ್ತಿರ್ತದೆ. ಹೌದು, ಆ ಅನ್ನದಿಂದ ಎಣ್ಣೆ ಅಂಶ ನಿಮ್ ತಟ್ಟೆಲಿ ಬರ್ತಾ ಇರ್ತದೆ. ಹೆಂಗೆ ಇರ್ಬೋದು ನೀವು ಕಲ್ಪನೆ ಮಾಡ್ಕೊಳ್ಳಿ. ಏನು ಬೇಡ, ಮಜ್ಜಿಗೆ ಹಾಕೊಂಡು ಊಟ ಮಾಡಿದ್ರೆ ಸಾಕು, ಅಷ್ಟು ರುಚಿ ಇರ್ತದೆ. ಸ್ವಲ್ಪ ನಮಗೆ ತಂದ್ಕೊಡ್ಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ನಾವೇ ನಿಮ್ಮ ಮ್ಯೂಸಿಯಂಗೆ ಬರ್ತೀವಿ, ಎಲ್ಲ ವೆರೈಟೀಸ್ ಒಂದು ಸ್ವಲ್ಪ. ಬಟ್ ಎಲ್ಲಾನು ಎಡಿಬಲ್, ಅದು ಎಲ್ಲ ಇಡಬಲ್, ಎಲ್ಲದರಲ್ಲೂ ಒಂದೊಂದರಲ್ಲೂ ಒಂದೊಂದು ಕ್ಯಾರೆಕ್ಟರ್ ಇದೆ ಮೇಡಮ್. ನಾವು ನೋಡೋದಾದ್ರೆ ಈ ಔಷಧಿ ಇರುವಂತಹ ಗುಣಗಳಲ್ಲಿ ನಮ್ಗೆ ಎಲ್ಲಾ ತರದ್ದು ಕಾಯಿಲೆಗಳಿಗೂ ಔಷಧಿ ಇದಾವೆ. ನಮ್ಗೆ ಮಂಡಿ ನೋವು ಬಂದ್ರೆ ನವರ ಅಂತ ಇದೆ, ರಕ್ತ ಹೆಚ್ಚಿಸಕ್ಕೋಸ್ಕರ ರಕ್ತಸಾಲಿ ಅಂತ ಇದೆ. ಸುಮಾರು 2,500 ವರ್ಷ ಹಳೆ ಭತ್ತದ ತಳಿ ಸರ್, ರಕ್ತಸಾಲಿ ಅಂತ. ಆಮೇಲೆ ನೀವು ಬುದ್ಧ ಸತ್ತು ಎಷ್ಟು ವರ್ಷ ಆಗಿರ್ಬೋದು ಮೇಡಮ್? ಗೌತಮ್ ಬುದ್ಧ ಸಾವಿರಾರು ವರ್ಷ. ಆ ಭತ್ತ ತಳಿನೂ ಕೂಡ ನಾವು ಸಂರಕ್ಷಣೆ ಮಾಡಿದೀವಿ. ಬುದ್ಧ ತಿಂತ ಇದ್ದ ಅಕ್ಕಿಯನ್ನ ನಾವು ಸಂರಕ್ಷಣೆ ಮಾಡಿದೀವಿ, ಕಾಲಾನಮಕ್ ಅಂತ. ಮತ್ತೆ ಇನ್ನೊಂದು ಸಣ್ಣಕ್ಕಿ ಅಂತ ಇದೆ, ಅದು ಮಕ್ಕಳಿಗೆ ಕೊಟ್ರೆ ಬೇದಿ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಮಹಾರಾಷ್ಟ್ರದು ಒಂದು ಮಹಿದಿ ಅಂತ ಇದೆ, ಅದನ್ನ ರೊಟ್ಟಿ ಮಾಡಿ ಕಟ್ಬಿಟ್ರೆ ಮೂಳೆ ಮುರಿದೋಗಿದ್ರು ಮೂಳೆ ಜಾಯಿಂಟ್ ಆಗೋಗುತ್ತೆ. ಈ ರೀತಿ ಒಂದು ಖೈಮೆ ಅಂತ ಇದೆ, ಇದನ್ನ ತಿಂದ್ರೆ ಪೈಲ್ಸ್ ಹೋಗುತ್ತೆ, ಪೈಲ್ಸ್ ಕಡಿಮೆ ಆಗೋಗುತ್ತೆ. ಈ ರೀತಿ ಔಷಧಿ ಆಗಿತ್ತು ನಮ್ಗೆ. ರೈಸ್ ಎನ್ಸೈಕ್ಲೋಪೀಡಿಯಾ ಗನಿಕಾನ್ ರೈಸ್ ಮ್ಯೂಸಿಯಂ. ರತ್ನಸಾಗರ ಅಂತ ಒಂದಿದೆ, 12ನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಅದನ್ನ ಊಟ ಮಾಡ್ತಿದ್ರು, ಶರಣರ ಕಾಲದಲ್ಲಿ ರತ್ನಸಾಗರ ಅಂತ. ಅಲ್ಲ, ತಮ್ಮ ಮ್ಯೂಸಿಯಂ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಯಾಕಂದ್ರೆ ತಮ್ಮ ಮ್ಯೂಸಿಯಂಗೆ ಬಹಳ ಜನ ಭೇಟಿ ನೀಡ್ತಾ ಇದ್ದಾರೆ ಅಂತ ಮಾಹಿತಿ. ಹೌದು ಸರ್, ಹೌದು. ಇದು ನಮ್ಮ ಮ್ಯೂಸಿಯಂ ಮೊಟ್ಟ ಮೊದಲ ಭಾರತದ ರೈತರ ಮ್ಯೂಸಿಯಂ ಸರ್. ಇದು 1350 ನೀವು ಯಾವುದೋ ಯೂನಿವರ್ಸಿಟಿನೂ ನೋಡಕ್ ಆಗಲ್ಲ ಸರ್. ಮ್ಯೂಸಿಯಂಸ್ಗಳಿದಾವೆ. ಆ ಭತ್ತದ ಮ್ಯೂಸಿಯಂ ಇಡೀ ಭಾರತ ದೇಶದಲ್ಲಿ ಅಷ್ಟು ತರದ್ದು ವೆರೈಟೀಸ್ ಡಿಸ್ಪ್ಲೇ ಮಾಡಿರೋಂಥದ್ದು ಎಲ್ಲೂ ಇಲ್ಲ ಸರ್. ಯಾಕಂದ್ರೆ ನಾನು ಏನು BCom ಡಿಸ್ಕಂಟಿನ್ಯೂ ಮಾಡಿದ್ದೆ, ಆಮೇಲೆ ನನ್ನ ತಮ್ಮದಿರು ಫೇಲ್ ಆಗ್ಬಿಡ್ತಾರೆ SLC ನಲ್ಲಿ. ನಾನು ಆವಾಗ ಪುನಃ ರೀಜಾಯಿನ್ ಮಾಡ್ತೀನಿ BA ಗೆ ಜಾಯಿನ್ ಮಾಡ್ಬಿಟ್ಟು ಅಲ್ಲಿ ವಸ್ತು ಸಂಗ್ರಹಾಲಯ ಮತ್ತು ಪುರಾತತ್ವ ಶಾಸ್ತ್ರ ನನ್ನ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಂಡು ಆರ್ಕಿಯಾಲಜಿ ಅಂಡ್ ಮ್ಯೂಸಿಯಾಲಜಿ ಅದನ್ನು ಓದ್ತೀನಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಾದ್ಮೇಲೆ ನಾನು MA ಇನ್ ಮ್ಯೂಸಿಯಾಲಜಿ ಮಾಡಬೇಕು ಅಂತ ಭಾಳ ಆಸೆ ಇರುತ್ತೆ. ಆವಾಗ ನಮಗೆ ಮನೆಯಲ್ಲಿ ಕಳ್ಸ್ಕೊಡಲ್ಲ, ಮದುವೆ ಮಾಡ್ಬಿಡ್ತಾರೆ. ಡೆಕ್ಕನ್ ಕಾಲೇಜ್ ಪುಣೆಯಿಂದ ಅಪ್ಲಿಕೇಶನ್ ತರಿಸಿರ್ತೀನಿ, ಅದು ಖಾರದ ಬೀಜ ಹಾಕ್ಬಿಟ್ಟು ಮದುವೆ ಮಾಡ್ಕೊತೀನಿ. ಹಾಗಾಗಿ ನಾನು ಯಾಕೆ ಮ್ಯೂಸಿಯಂ ಅಲ್ಲಿ ಕ್ಯೂರೇಟರ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ, ಮ್ಯೂಸಿಯಾಲಜಿ ಓದಿದ್ರಿಂದ ಮ್ಯೂಸಿಯಂ ಅಲ್ಲಿ ಕ್ಯೂರೇಟರ್ ಆಗಿ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಕಾರಣಾಂತರದ ಆಗದೆ ಇರೋದ್ರಿಂದ ನಾನು ಅಲ್ಲಿಂದ ಥಿಂಕ್ ಮಾಡಕ್ ಶುರು ಮಾಡಿದೆ, ಯೋಚನೆ ಮಾಡಕ್ಕೆ. ನಮ್ಮ ಭೂಮಿನ ಯಾಕೆ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯ ಮಾಡಬಾರ್ದು ಅನ್ಕೊಂಡು ಅಲ್ಲಿ ಶುರು ಮಾಡಿದ್ದು ಕನಸು ಇವತ್ತು ಒಂದು ಮ್ಯೂಸಿಯಂ ಆಗೂ ಕೂಡ ನಿಂತಿದೆ. ಮತ್ತೆ ನಮ್ಮ ಭೂಮಿನಲ್ಲಿ ಭತ್ತ ಒಂದೇ ಅಲ್ಲ, ಸುಮಾರು ಭತ್ತದ್ದು 1350 ತಳಿಗಳಿದಾವೆ, ರಾಗಿನಲ್ಲಿ 105 ತಳಿಗಳಿದಾವೆ, ತರಕಾರಿಗಳಲ್ಲಿ ಸುಮಾರು 30ರಿಂದ 40 ತರಕಾರಿಗಳಿದಾವೆ, ಗೆಡ್ಡೆ ಗೆಣಸುಗಳಲ್ಲಿ 20-30 ತರದ ಗೆಡ್ಡೆ ಗೆಣಸುಗಳಿದಾವೆ, ಆಮೇಲೆ ಮಾವಿನಲ್ಲಿ ಸುಮಾರು 116 ಮಾವಿನ ತಳಿಗಳಿದಾವೆ. ಇಷ್ಟು ವೈವಿಧ್ಯತೆಯನ್ನು ನಾವು ಕಾಪಾಡ್ಕೊಂತ ಬರ್ತಾ ಇದೀವಿ ಸರ್. ವೆರಿ ನೈಸ್, ಎಕ್ಸಲೆಂಟ್ ಎಕ್ಸಲೆಂಟ್. ಒಂದು ಜೋರಾದ ಚಪ್ಪಾಳೆ ಬರಲಿ. ಎಕ್ಸಲೆಂಟ್, ವೆರಿ ಸೈಂಟಿಫಿಕ್, ವೆರಿ ಇನ್ಫಾರ್ಮೇಟಿವ್. ನಮ್ಮ ಸ್ಟೂಡೆಂಟ್ಸ್ ರೆಡಿ ಆಗಿದ್ದಾರೆ ಕ್ವೆಶನ್ಸ್ ಕೇಳೋದಕ್ಕೆ. ಶಿವಮೊಗ್ಗ ನಿಮ್ಮ ಕಾಲೇಜ್ ಹೆಸರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ, ಅಲ್ಲಿಂದ ಬಂದಿದ್ದಾರೆ ಇವತ್ತು ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಸ್ಟೂಡೆಂಟ್ಸ್. ಒಬ್ರು ರೆಡಿ ಇದ್ದಾರೆ ಕ್ವೆಶನ್ ಕೇಳಕ್ಕೆ. ಎಸ್, ಕೇಳಿ ಸರ್. ನೀವು ಈ ತರ ಭತ್ತದ ತಳಿಗಳನ್ನ ಯಾವ ತರ ಮೇಂಟೈನ್ ಮಾಡ್ತೀರಾ ನೀವಲ್ಲಿ? ಈಗ ಕಲಬೆರಕೆ ಆಗೋದೆಲ್ಲ ಆಗ್ತತ್ತಲ್ಲ, ಆ ತರ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಾವು ಏನು ನಮ್ಮಲ್ಲಿ 1350 ತಳಿಗಳ ಭತ್ತ ಇದೆ, ಅದನ್ನ ನಾವು 5 ಅಡಿ ಅಂತರದಲ್ಲಿ ಹಾಕ್ತಿವಿ. ಹಾಕಿದಾಗ ಪಕ್ಕದಲ್ಲಿ ಏನು ಈ ಕಂಟಾಮಿನೇಷನ್ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಒಂದು ಅಲ್ಪಾವಧಿ ತಳಿ, ಒಂದು ಮಧ್ಯಮಾವಧಿ ತಳಿ, ಒಂದು ದೀರ್ಘಾವಧಿ ತಳಿ. ಅದರ ಆಪೋಸಿಟ್ಗೆ ಅಲ್ಪಾವಧಿ ತಳಿ ಇರೋದ್ ಕಡೆಗೆ ದೀರ್ಘಾವಧಿ ತಳಿ ಬರುತ್ತೆ, ಮಧ್ಯಮಾವಧಿ ತಳಿ ಇರೋದ್ ಕಡೆಗೆ ಅಲ್ಪಾವಧಿ ತಳಿ ಬರುತ್ತೆ. ಈ ರೀತಿ ಡಾಕ್ಯುಮೆಂಟೇಶನ್ ಆದ್ರೆ ಪ್ಯಾಡೀಸ್ 100% ಸೆಲ್ಫ್ ಪಾಲಿನೇಟೆಡ್, 99.9% ಸೆಲ್ಫ್ ಪಾಲಿನೇಟ್ ಆಗುತ್ತೆ. 1% ಕಂಟಾಮಿನೇಷನ್ ಆಗದೆ ಇರ್ಲಿ ಅಂತಾನು ಕೂಡ ಆ ತರ ನಾವು ಮಾಡಿ ಪರಾಗಸ್ಪರ್ಶ ಆಗದೆ ಇರ್ಲಿ ಅಂತ ಒಂದ್ 2 ಅಡಿ ಜಾಗ ಬಿಟ್ಟು ಪ್ರತಿ ವೆರೈಟಿಗೂ ಹಾಕ್ತಿವಿ. ಬೀಜದ ತಳಿಗಳು ಮಿಕ್ಸ್ ಆ ತರ ಆಗೋದೇನೋ ಆಗಿಲ್ಲಲ್ಲ ಸರ್? ಆಗಿಲ್ಲ. ಆಗಿದ್ರು ನಾವು ಪ್ಯೂರಿಫಿಕೇಶನ್ ಮಾಡಿ ಇಟ್ಕೊಳ್ತೀವಿ, ಮಾಸ್ಟರ್ ಸೀಡ್ ಆಗಿ ಪ್ಯೂರಿಫಿಕೇಶನ್ ಆಗಿ ಇಟ್ಕೊಳ್ತೀವಿ ನಾವು. ಓಕೆ ಸರ್, ಓಕೆ. ಅವರು ಯುವರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸೀಡ್ ಕನ್ಸರ್ವೇಷನ್ ಅಲ್ಲ? ಗೊತ್ತಾಯ್ತು ನನಗೆ. ತುಂಬಾ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ, ವಿಷಯ ಕಲೆ ಹಾಕಿದ್ದಾರೆ. ಆಲ್ ದಿ ಬೆಸ್ಟ್ ನಿಮ್ಗೆ. ಒಳ್ಳೆ ಪ್ರಶ್ನೆ ಕೇಳಿದ್ರು, ಅವ್ರ ಪ್ರಶ್ನೆ ಸೂಕ್ತವಾಗಿತ್ತು, ನಿಜವಾಗ್ಲೂ ಚೆನ್ನಾಗಿದೆ. ರಾಷ್ಟ್ರ ಮಟ್ಟದಲ್ಲಿ MVPGR ಮತ್ತು ಈ ತರ ತಳಿಗಳು, ಹಳೆ ಕಾಲದ ತಳಿಗಳನ್ನ ಸಂರಕ್ಷಣೆ ಮಾಡಿದ್ರೆ ಇವರು ರೈತರು ತಮ್ಮ ಗದ್ದೆಗಳಲ್ಲಿ ಅಲ್ಲದ ಈ ತರ ವಿಲೇಜ್ ಮಟ್ಟದಲ್ಲಿ ಸಂರಕ್ಷಣೆ ಮಾಡೋದು ತುಂಬಾ ಹೆಮ್ಮೆಯ ವಿಷಯ, ಅಂದ್ರೆ ಶ್ಲಾಘನೀಯ. ಈ ತರ ಅವ್ರನ್ನ ಎದುರಿಗೆ ನೋಡ್ತಾ ಇರೋದು ನಮಗೆ ಖುಷಿ. ಎಸ್, ನೀವು ಕೂಡ ಒಮ್ಮೆ ಇದೇ ರೀತಿ ನಿಮ್ಮ ಯಾವ ಇಂಟ್ರೆಸ್ಟಿಂಗ್ ತಳಿ ಸಂಗ್ರಹಣೆ ಮಾಡಬೇಕು ಅನ್ನೋ ಆಸೆ ಇದೆಯೋ ಮಾಡಿ ನಮ್ಮ ನೆಕ್ಸ್ಟ್ ಸೀಸನ್ ಕುರ್ಚಿ ಮೇಲೆ ಬರಬೇಕು ನೀವು, ಆಯ್ತಾ? ಯಂಗ್ಸ್ಟರ್ ಆಗಿ. ಗುಡ್, ಥ್ಯಾಂಕ್ ಯು.
ಸರ್, ನನ್ನ ಹೆಸರು ಸೃಷ್ಟಿಗೋಳಿ ಅಂತ. ನಾನು ಫೈನಲ್ ಇಯರ್ BSc ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ಈಗ ನೀವು ಸೀಡ್ ಕನ್ಸರ್ವೇಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಈಗ ಸೀಡ್ ಕನ್ಸರ್ವೇಷನ್ ಮಾಡುವಾಗ ಏನು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಅಥವಾ ಸೀಡ್ಸ್ ಅಟ್ಯಾಕ್ ಮಾಡೋದ್ರಿಂದ ಸೀಡ್ಸ್ ಲಾಂಗಿಟಿವಿಟಿ ಏನಿರುತ್ತೆ ಮತ್ತು ಅದರದ್ದು ಜರ್ಮಿನೇಷನ್ ಏನಿರುತ್ತೆ ಅದು ತುಂಬ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನು ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ? ನೀವು ಹೇಳೋದು ಒಳ್ಳೆ ಪ್ರಶ್ನೆನೇ. ಜರ್ಮಿನೇಷನ್ನು ಯಾಕಂದರೆ ಪ್ರತಿ ಸಲ ನಾವು ಆನ್ಫೀಲ್ಡ್ ಕನ್ಸರ್ವೇಷನ್ ಮಾಡ್ತೀವಿ. ಪ್ರತಿ ವರ್ಷ ಆ ಭತ್ತ ತಳಿಗಳನ್ನು ಹಾಕಿ ಹೊಸ ಬೀಜ ಆಯ್ಕೆ ಮಾಡ್ತೀವಿ. ಆಮೇಲೆ ನಮಗೇನು ಅದರಲ್ಲಿ ಹಾಕಬಾರ್ದು ಅಂತ ಇರುವಂತಹ ತಳಿಗಳು ಏನು ಈ ವರ್ಷ ಬೇಡ ಮುಂದೆ ವರ್ಷ ಮಾಡಬೇಕು ಅಂತ ಇರುವಂಥ ತಳಿಗಳನ್ನು ನಾವು 5 ಡಿಗ್ರಿ ಟೆಂಪ್ರೇಚರಲ್ಲಿ ಫ್ರೀಸರಲ್ಲಿ ಇಟ್ಟು ಅದು ಮುಂದಿನ ವರ್ಷಕ್ಕೆ ಹಾಕ್ತೀವಿ. ಸರ್, ಇವಾಗ ನೀವು ಸೀಡ್ ಕನ್ಸರ್ವೇಷನ್ ಮಾಡಿದ್ದೀರಿ, ಭತ್ತದಲ್ಲಿ ಮಾಡಿದ್ದೀನಿ ಮತ್ತು ಮ್ಯಾಂಗೋಲ್ಲಿ ಮಾಡಿದ್ದೀನಿ ಅಂದ್ರಿ. ಸರ್, ಯಾಕೆ ಭತ್ತ ಮತ್ತು ಮ್ಯಾಂಗೋನೇ ಯಾಕೆ ಅಂತ? ಮ್ಯಾಂಗೋ ಅಂತಂದರೆ ನಮ್ಮ 7 ತಲೆಮಾರಿನಿಂದ ಬಂದಿರುವಂಥದ್ದನ್ನು ಅದು ನಮ್ಮ ಏನು ಬಳುವಳಿಯಾಗಿತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಭತ್ತದ ತಳಿಗಳು ಏನಕ್ಕೆ ಮಾಡ್ತೀವಿ ಅಂತಂದರೆ, ಮೊದಲೇ ಹೇಳಿದ್ನಲ್ಲ ನಾನು ಒಂದು ಕತೆ ಹೇಳಿದ್ದೆ, ಆ ಕತೆ ನೀವು ಗಮನಿಸಿದ್ರೆ ಗೊತ್ತಾಗ್ಬಿಡ್ತಿತ್ತು ಅನಿಸುತ್ತೆ. ಹಾಗಾಗಿ ಆ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಈ ದೇಶಿ ತಳಿಗಳು ಮುಂದಿನ ಪೀಳಿಗೆಗೆ ಹೋಗಬೇಕು. ಸೊ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಸ್ಪೆಷಲ್ ವಿಚಾರ ಏನು ಅಂತಂದರೆ, ಎಸ್ಪೆಷಲಿ ಫಾರ್ ಯಂಗ್ಸ್ಟರ್ಸ್, ಈ ಥರ ಸಾಧಕರು ಬಂದು ಕೂತಾಗ ಒಂದು ಅಬಂಡೆನ್ಸ್, ಒಂದು ವಾಸ್ಟ್ ಏನಿದೆ, ಒಂದು ನಿಮಗೆ ಆ ಒಂದು ಅಬಂಡೆನ್ಸ್ ಅರ್ಥ ಆಗ್ತಾ ಇದೆ. ನಿಮಗೆ ಎಷ್ಟು ಗ್ರಾಸಾಗಿ ಅಷ್ಟೇ ನಮಗೆ ಅರ್ಥ ಆಗಿತ್ತು ಇದು ಅಂತ. ನಮಗೆ ಸಿಟಿನಲ್ಲಿ ಎಸ್ಪೆಷಲಿ ಸರ್ ಸೋನಾ ಮಸೂರಿ ಬಾಸುಮತಿ ಇದು ಬಿಟ್ಟರೆ ವೆರೈಟೀಸೇ ಸಿಗ್ತಾ ಇಲ್ಲ. ಸೊ ನಿಮ್ಮಂಥವ್ರು ನೀವೆಲ್ಲ ಸೇರಿಕೊಂಡು ಸಿಟಿ ಅಂತ ನಮ್ಮ ಜನಕ್ಕೆ ಅದನ್ನೆಲ್ಲ ಸ್ಪ್ರೆಡ್ ಮಾಡುವಂಥ ಕೆಲಸ ನಿಮಗಿದೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆಪ್ಷನ್ ಅಂತ ನನಗೂ ಅಂತ ಅನಿಸುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲ ವರ್ಕ್ ಮಾಡಿ ಎಲ್ಲ ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ. ದಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ, ಸ್ಟೂಡೆಂಟ್ಸ್ಗೆ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಕೂಡ. ನೈಸ್, ಥ್ಯಾಂಕ್ ಯು. ಆಲ್ರೆಡಿ ಆ ಕೆಲಸನೂ ಮಾಡ್ತಾ ಇದೀವಿ ಮೇಡಮ್. ಥ್ರೂಔಟ್ ಕರ್ನಾಟಕ ಮಿನಿಮಮ್ 10 kg ತಗೋಬೇಕು ನಮ್ಮ ಹತ್ರ. ಅದನ್ನ ನಾವು ಪ್ರೊಫೆಷನಲ್ ಕೊರಿಯರ್ ಜೊತೆನಲ್ಲಿ ಟೈ ಅಪ್ ಮಾಡ್ಕೊಂಡಿದೀವಿ. ಮನೆ ಬಾಗಿಲಿಗೆ ಅವರಿಗೆ ಅಕ್ಕಿ ಸಿಗುತ್ತೆ. ಬಟ್ ಏನಾದ್ರೆ ಜನಗಳಿಗೆ ಅವೇರ್ನೆಸ್ ಇಲ್ವಲ್ಲ. ಇಲ್ಲ ಮೇಡಮ್, ಏನಾದ್ರೂ ಒಂದು ಹೊಸದು ಪ್ರಯತ್ನ ಪಡಬೇಕು ಅಂದ್ರೆ ನಮಗೆಲ್ಲ ಭಯ. ಸೊ ಈ ತರ ಸ್ಟೂಡೆಂಟ್ಸ್ ಬಂದು ಹೇಳಿದಾಗ, ಎಸ್ಪೆಷಲಿ ಅಗ್ರಿಕಲ್ಚರ್ ಓದಿ ಬಂದು ಹೇಳಿದಾಗ ಜನಗಳಿಗೆ ನಂಬಿಕೆ, ಟ್ರಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಫಸ್ಟ್ ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಬಿಗಿನ್ ಫ್ರಮ್ ದಿ ಯಂಗ್ಸ್ಟರ್ಸ್, ಯೂತ್ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಈ ಒಂದು ಸಪೋರ್ಟ್ ಮಾಡಿದಂಥ ನಿಮ್ಮ ವೈಫ್ನ ವೇದಿಕೆ ಮೇಲೆ ಕರೆಸಲೇಬೇಕು. ಸೊ ಹುಚ್ಚ ಅಂತಿದ್ರಂತೆ, ಯಾಕಂತಿದ್ರು ಕೇಳೋಣ ಇರಿ, ಬನ್ನಿ. ಜೋರಾದ ಚಪ್ಪಾಳೆಗಳ ಮೂಲಕ ನಮ್ಮ ಘನಿಕಾನ್ ಅವರ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಗೆ ಕರೆದು ನನಗೆ ಇಷ್ಟು ಸುಂದರವಾದ ಒಂದು ಅವಕಾಶ ಕೊಟ್ಟ ಚಂದನವಾಹಿನಿಗೆ ನನ್ನ ಹೃದಯಪೂರ್ವವಾಗಿ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ವೆರಿ ನೈಸ್, ವೆರಿ ಸ್ವೀಟ್, ನೈಸ್. ಆಮೇಲೆ ಈ ಕೆಲಸ ಮಾಡಬೇಕು ಅಂದರೆ ಇದು ಒಂದು ದೊಡ್ಡ ಚಾಲೆಂಜ್ ನಮಗೆ, ನಮ್ಮ ಯಜಮಾನ್ರಿಗೆ ತುಂಬಾ ದೊಡ್ಡ ಚಾಲೆಂಜ್ ಇದು. ಅಲ್ಲ ಚಾಲೆಂಜ್, ನೀವು ಪಾಗಲ್ ಅಂತಿದ್ರಂತ ಅವ್ರನ್ನ. ಅವರು ಸ್ಕ್ವೇರ್ ಹಾಕಿ ಅದರಲ್ಲಿ ಅವರು ಬೀಜ ಹಾಕಿದ್ರೆ ಬರುವಾಗ ಎಲ್ಲ ಅವ್ರಿಗನ್ನ ನೋಡಿ, ಇವನು ಒಬ್ಬ ಹುಚ್ಚ, ಏನು ಮಾಡ್ತಾ ಇದ್ದಾನೆ ಇವನು, ಏನು ಗೊತ್ತಾಗ್ತಾ ಇದೆ ಇವನಿಗೆ ಇಲ್ಲಿ ಅಂತ ತುಂಬ ಜನ ಬೈತಿದ್ದರು ಅವರಿಗೆ. ಇನ್ಕ್ಲೂಡಿಂಗ್ ಮನೆಯಲ್ಲಿ ಕೂಡ ಅವರಿಗೆ ಒಂದು ಸಪೋರ್ಟ್ ಸಿಕ್ಕಿಲ್ಲ, ಯಾವಾಗಲೂ ಒಂದು ಸಪೋರ್ಟ್ ಸಿಕ್ಕಿಲ್ಲ. ಅವರೊಬ್ಬರೇ ನಿಂತ್ಕೊಂಡು ಇಷ್ಟು ದೂರ ಬಂದಿದ್ದಾರೆ. ಆಮೇಲೆ ನನಗೂ ಫಸ್ಟ್ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ನಾನು ಬಿಟ್ಬಿಟ್ರೆ ಯಾರಿದ್ದಾರೆ ಇವರಿಗೆ, ನಾನು ಹಿಂದೆ ನಿಂತ್ಕೊಂಡು ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ನನಗೆ ಬಂದು ನಾನು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನಾವು ಇಬ್ಬರು ಜನನೂ ಸೇರಿ ಇಷ್ಟು ದೂರ ಬಂದಿದ್ವಿ, ದೇವರ ಆಶೀರ್ವಾದ. ಆಮೇಲೆ ಈ ಥರ TV ಪ್ರೋಗ್ರಾಮ್ಸ್ ಎಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಮಕ್ಕಳಿಗೂ ಅಷ್ಟೇ ಇದರಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ. ಫ್ಯೂಚರ್ನಲ್ಲಿ ನೀವು ಇದನ್ನು ಬಿಡಬಾರ್ದು, ನಾವು ಹೋದ್ಮೇಲೆ ನೀವನ್ನ ಇದು ಜೀವಂತಾಗಿ ಇಡಬೇಕು ಅಂತ ನಾವು ನಮ್ಮ ಮಕ್ಕಳಿಗೆ ಅಡ್ವೈಸ್ ಕೊಡ್ತಾ ಇದ್ದೀವಿ. ಅದ್ಭುತವಾದಂಥ ಮಾತು. ಮಗನಿಗೆ ಮೈ ಕೊಟ್ಬಿಡಿ. ನಮಸ್ಕಾರ ಸರ್. ನಮಸ್ತೆ. ಪ್ರೆಸೆಂಟಾಗಿ ಸೆಕೆಂಡ್ BFSC. ಹೆಸರು ನನ್ನ ಹೆಸರು ಸೈಯದ್ ಅಂತ. ನಾನು ಈಗ ಪ್ರೆಸೆಂಟಲ್ಲಿ ಸೆಕೆಂಡ್ BFSC ಮಂಗಳೂರು ಮಹಾವಿಶ್ವವಿದ್ಯಾಲಯ ಮೀನುಗಾರಿಕಾ ಮಹಾವಿಶ್ವವಿದ್ಯಾಲಯದಲ್ಲಿ ಸೆಕೆಂಡ್ BFSC ಓದ್ತಿದ್ದೀನಿ. ಜಸ್ಟ್ ನಾನು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೆ, ಈ ಪ್ಯಾಡಿ ಕನ್ಸರ್ವೇಷನ್ ಇಸ್ ನಾಟ್ ಈಸಿ. ಅಂದರೆ 1 ಎಕರೆಯಲ್ಲಿ 1300 ವೆರೈಟೀಸ್ನ ಬೆಳೆಯೋದು ತುಂಬ ಕಷ್ಟ. 1 ವೆರೈಟಿ ಬೆಳೆಯೋದೇ ಕಷ್ಟ. ಅದರಲ್ಲಿ 1300 ವೆರೈಟಿ ಬೆಳೆದು ಅದನ್ನ ಕಂಟಾಮಿನೇಷನ್ ಆಗದೆ ಇದ್ದಂಗೆ ಪುನಃ ನೆಕ್ಸ್ಟ್ ವರ್ಷಕ್ಕೂ ಅದೇ ಪ್ಲಾಟಲ್ಲಿ ಬೆಳೆಯೋದು ತುಂಬ ಕಷ್ಟ.
ಅದು ಫಸ್ಟ್ ಇನಿಷಿಯಲ್ ನನಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ನಾನು ಅಗ್ರಿಕಲ್ಚರಲ್ಲಿ ಸ್ವಲ್ಪ ನನಗೆ ಗೊತ್ತಾದ ಮೇಲೆ ಅದು ಗೊತ್ತಾಯಿತು. ಅಪ್ಪ ಬರೀ ಈ ಎಕ್ಸ್ಟೆನ್ಷನ್ ಏನು ಕೆಲಸ ಮಾಡ್ತಾನೆ, ಎಕ್ಸ್ಟೆನ್ಷನ್ ಏಜೆಂಟು. ಈಗ ಒಂದು ಲ್ಯಾಬಲ್ಲಿ ಇನ್ವೆಂಟ್ ಆಗಿರೋ ನ್ಯೂ ಟೆಕ್ನಾಲಜಿನ ಲ್ಯಾಬ್ ಟು ಲ್ಯಾಂಡ್ಗೆ ಕನ್ವರ್ಟ್ ಮಾಡ್ತಾರೆ. ಅದೇ ಥರ ಟ್ರೆಡಿಷ್ನಲ್ ನಾಲೆಡ್ಜು ಹಾಗೆ ಹೊಸ ನಾಲೆಡ್ಜನ್ನ ಮುಂದೆ ಬರ್ತಿರೋ ಜನ್ರೇಷನ್ಗೆ ಅಪ್ಪ ತಲುಪಿಸ್ತಾ ಇದ್ದಾರೆ. ಲೈಕ್ ಆ್ಯಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಟ್ರೆಡಿಷ್ನಲ್ ನಾಲೆಡ್ಜ್ ಆ್ಯಂಡ್ ಅಪ್ಕಮಿಂಗ್ ನಾಲೆಡ್ಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮರಿರತ್ನ ರೈತ ರತ್ನ ಮರಿರತ್ನ ಅಲ್ವಾ? ರೈತ ಕೂಡ ಬಹಳ ಖುಷಿ ಆಯಿತು, ತುಂಬ ಆಸಕ್ತಿ ಇದೆ. ಏನು ಕೆಲಸನೇ ಆಗಲ್ಲ. ಡಾಕ್ಯುಮೆಂಟೇಶನ್ ಎಲ್ಲ ಅವರೇ ಮಾಡೋದು ಸರ್. ಬನ್ನಿ ನೀವಿಬ್ರು ಬನ್ನಿ. ಬೇಕಲ್ವಾ, ಸಹಾಯ ಬೇಕು. ಫುಲ್ ಇರ್ಲಿ, ಬನ್ನಿ ನೀವಿಬ್ರು. ಸೈಯದ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ನೀವು? ಅಪ್ಪನ ಒಂದು ಕ್ರಿಯೆ ಏನಿದೆಯಲ್ಲ ಇದೆಲ್ಲ ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತೀರಾ? ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಫರ್ಹಾ ಅಂತ. ನನಗೂ ಫಾರ್ಮಿಂಗ್ ಅಂದರೆ ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಯಾವಾಗ ನಾನು ನಮ್ಮ ಅಪ್ಪನ ನೋಡಿದೆ ಆವಾಗಲಿಂದ ನನಗೆ ಇಂಟ್ರೆಸ್ಟ್ ಅನ್ನೋದು ಬಂತು. ನನಗೆ ನಿಂತ್ಕೊಂಡು ಮಾತಾಡೋಕ್ಕೂ ಕೂಡ ತುಂಬ ಭಯ ಆಗ್ತದೆ, ಯಾಕಂದರೆ ನನಗೆ ತುಂಬ ಸ್ಟೇಜ್ ಫಿಯರು. ಬಟ್ ಇದು ನಿಮ್ಮ ಅಪ್ಪಂದೇ ಸ್ಟೇಜ್ ಅಲ್ವಾ? ವೈ ಫಿಯರ್? ಅವರೇ ಅಲ್ವಾ ಹೀರೋ ಇವತ್ತು? ಸೊ ಫಿಯರ್ ಯಾಕೆ? ಡಾಕ್ಯುಮೆಂಟೇಷನ್ ಇರಲಿ, ಅಂದರೆ ಒಂದು ವೆರೈಟಿ ನೇಮ್ಸು ಕೂಡ ಒಂದೊಂದು ವೆರೈಟಿ ನೇಮ್ಸು, ಮತ್ತು ಅದು ಎಷ್ಟು ದಿನಕ್ಕೆ ಒಂದು ವೆರೈಟಿ ಎಷ್ಟು ದಿನಕ್ಕೆ ಬರುತ್ತೆ. ಇವಾಗ ಒಂದು ವೆರೈಟಿ 120 ಡೇಸಿಗೆ ಬರುತ್ತೆ, ಒಂದು ವೆರೈಟಿ 150 ಡೇಸಿಗೆ ಬರುತ್ತೆ, 60 ಡೇಸಿಂದ 180 ಡೇಸ್ವರೆಗೂ ಬರೋ ವೆರೈಟೀಸ್ ಕೂಡ ಇದೆ. ಸೊ ಅದನ್ನೆಲ್ಲ ಬರ್ಕೊಳ್ಬೇಕು, ಅದರಲ್ಲೆಲ್ಲ ಹೆಲ್ಪ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ನೈಸ್. ಸೊ ಯುವರ್ ನೇಮ್? ನಮಸ್ಕಾರ, ನನ್ನ ಹೆಸರು ನೂಹು ಅಂತ. ನಾನು ಕರೆಂಟ್ ಫಾರ್ಮಸಿ ಓದ್ತಾ ಇದ್ದೀನಿ, 3rd ಇಯರ್ ಫಾರ್ಮಸಿ ಓದ್ತಾ ಇದ್ದೀನಿ. ಖುಷಿ ಆಗುತ್ತಾ ಈ ಸ್ಟೇಜ್ ಅಪ್ಪ ಸೆಲೆಬ್ರಿಟಿ ತರ ಕೂತಿರೋದು? ತುಂಬ ಖುಷಿ ಆಗುತ್ತೆ. ನೈಸ್. ಸೊ ಇಟ್ ಇಸ್ ಸೋ ನೈಸ್ ಟು ಸಿ ಆಲ್ ಆಫ್ ಯು ಸೋ ಹ್ಯಾಪಿ. ಜೊತೆಗೆ ಈ ಒಟ್ಟಿಗೆ ಎಲ್ಲ ಒಬ್ಬೊಬ್ಬರು ಕೆಲಸಗಳಲ್ಲಿ ಸಹಾಯ ಮಾಡಿಕೊಂಡು ಅವ್ರದ್ದೊಂದು ಪಾಲು ಇದ್ದಾಗ, ಈ ಯಶಸ್ಸು ಸಿಕ್ಕಿದಾಗ ಯು ಆರ್ ಆಲ್ ಈಕ್ವಲ್ ಶೇರಿಂಗ್ ವಿತ್ ದಿ ಬೆನಿಫಿಟ್ಸ್ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ತುಂಬ ಸಾಮಾಜಿಕ ಕಳಕಳಿ ಇರುವಂಥದ್ದು, ದೇಶ ಸೇವೆ ಥರನೇ ನೀವು ಮಾಡ್ತಿರುವಂಥ ಕೆಲಸ. ಅವ್ರು ಹೇಳ್ದಂಗೆ ನಿಮ್ಮ 3 ಜನದ ಮೇಲೂ ಇದೆ ಅಂತ ದೊಡ್ಡ ಜವಾಬ್ದಾರಿ. ಎಷ್ಟು ಸಂಶೋಧನೆ, ಎಷ್ಟು ವರ್ಷದಿಂದ ಅವರು ರಿಸರ್ಚ್ ಮಾಡಿ ಇಂಥ ಹಂತಕ್ಕೆ ಬಂದಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ, ಇನ್ನು ಬೆಳೆಸ್ತಾ ಹೋಗಿ ಆಯಿತಾ. ಇನ್ನೂ ನಿಮ್ಮ ಯಶಸ್ಸಿನ ಪಾಲುದಾರರು ಒಂದಷ್ಟು ಜನ ಇದ್ದಾರೆ, ಕರೆದ್ಬಿಡೋಣ ವೇದಿಕೆ ಮೇಲೆ. ಬನ್ನಿಮ್ಮ, ಘನಿಕಾನ್ ಅವರ ತಾಯಿ ಬಂದಿದ್ದಾರೆ, ಬನ್ನಿ ವೇದಿಕೆ ಮೇಲೆ ಬನ್ನಿ ಸರ್, ತಾವು ಬನ್ನಿ. ನೀವು ಹತ್ರದಿಂದ ಸ್ನೇಹಿತರಾಗಿ ಅವರ ಕೆಲಸಗಳ ಬಗ್ಗೆ ಏನು ಹೇಳ್ತೀರಿ? ಒಂದೆರಡು ಮಾತು. ಮೊದಲಾಗಿ ಎಲ್ಲರಿಗೂ ನಮಸ್ಕಾರ, ಚಂದನ್ ವಾಹಿನಿಗೆ ನಮಸ್ಕಾರ, ಧನ್ಯವಾದ ಹೇಳ್ತೀನಿ ನಾನು. ಯಾಕಂದರೆ ನಾನು 1ನೇ ಕ್ಲಾಸಿಂದ ಅವ್ನ ಜೊತೆಲೇ ಇದ್ದೀನಿ. ನಾನು ಫಸ್ಟ್ ಹೇಳ್ತಾ ಇದ್ದೆ, ಏನು ಮಾಡ್ತಿದ್ದೆ ಹೋಗಿ ಕೆಲಸ ನೋಡೋಗು ಅಂತ ನಾನೇ ಹೇಳ್ತಾ ಇದ್ದೆ. ಆಮೇಲೆ ನನಗೆ ಅರ್ಥ ಆಯಿತು, ಸ್ವಲ್ಪ ದಿನ ಹೋದ್ಮೇಲೆ ಒಳ್ಳೆ ಕೆಲಸ, ಅದು ಹೊರಗಡೆ ಎಲ್ಲ ಅವ್ರಿಗೆ ಒಳ್ಳೆ ರೀತಿ ಆದೇಶಸ್ಪಂದನೆ ಆಯಿತು, ಅವಾರ್ಡ್ಗಳು ಸಿಕ್ತು. ಆವಾಗ ನಾನು ಅರ್ಥ ಆಯಿತು, ನಾನು ಅವನ ಸ್ನೇಹಿತನಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸು, ನನ್ನ ಫ್ರೆಂಡ್ ಆಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ವೆರಿ ನೈಸ್, ವೆರಿ ಸ್ವೀಟ್, ವೆರಿ ಸ್ವೀಟ್. ಬನ್ನಿ. ಇನ್ನಷ್ಟು ಯುವ ರೈತರಿಗೆ ಪ್ರೇರೇಪಣೆಯಾಗಿ ಪ್ರೇರಣಾದಾಯಕ ಅನೇಕ ಮಾತುಗಳನ್ನ, ಮಾಹಿತಿಗಳನ್ನ ಶೇರ್ ಮಾಡಿದಂಥ ನಮ್ಮ ಘನಿಕಾನ್ ಅವರಿಗೆ ಒಂದು ಪ್ರೀತಿಯ ಅಭಿನಂದನೆಗಳು. ಒಂದು ಜೋರಾದ ಚಪ್ಪಾಳೆ ಅವರ ಕುಟುಂಬಕ್ಕೆ ಕೂಡ ಬರಲಿ. ಇವಾಗ ನಮ್ಮ ಜಡ್ಜಸ್ ಅನ್ನ ವೇದಿಕೆಗೆ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಸುಂದರ ಕುಟುಂಬದ ಫ್ಯಾಮಿಲಿ ಫೋಟೋ ಸೇರ್ಲಿ ನಮ್ಮ ಇವತ್ತಿನ ರೈತ ರತ್ನ ಸಂಚಿಕೆಯ ವಾಲ್ ಆಫ್ ಫೇಮ್ಗೆ. ಇದೇ ಖುಷಿನಲ್ಲಿ ನಮ್ಮ ಜಡ್ಜಸ್ನ ಪ್ರೀತಿಯಿಂದ ಬರಮಾಡ್ಕೊಂಡು ಬಿಡೋಣ ವೇದಿಕೆ ಮೇಲೆ. ಸೊ ಜೋರಾದ ಚಪ್ಪಾಳೆಗಳ ಮೂಲಕ ಬನ್ನಿ ಜಡ್ಜಸ್. ರೈತ ರತ್ನ, ರೈತ ರತ್ನ, ರೈತ ರತ್ನ, ರೈತ ರತ್ನ. ಇನ್ನು ನಮ್ಮ ಇವತ್ತಿನ ರೈತ ಸೆಲೆಬ್ರಿಟಿ ಸೈಯದ್ ಘನಿಕಾನ್ ಅವ್ರನ್ನ ಪ್ರೀತಿಯಿಂದ ನಮ್ಮ ಚಂದನ ವಾಹಿನಿ ಕಡೆಯಿಂದ ಬೀಳ್ಕೊಡೋದಕ್ಕೆ ಇದೀಗ ವೇದಿಕೆ ಮೇಲೆ ಒಬ್ರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಅವರೇ ನಮ್ಮ ದೂರದರ್ಶನ ಬೆಂಗಳೂರು ಕೇಂದ್ರದ ಗ್ರಾಫಿಕ್ಸ್ ವಿಭಾಗದ ಮೇಲ್ವಿಚಾರಕರು ಶ್ಯಾಮ್ ಸುಂದರ್ ಸರ್. ಬನ್ನಿ ಸರ್ ವೇದಿಕೆ ಮೇಲೆ ಚಪ್ಪಾಳೆ ಮೂಲಕ. ನಮ್ಮ
ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಕೆಪಾಕ್ ಸಂಸ್ಥೆ ವತಿಯಿಂದ ನಮ್ಮ ಚಂದನದ ರೈತರತ್ನ ವೇದಿಕೆಯ ಮೇಲೆ ವಿಶೇಷವಾದ ಒಂದು ಕಿರುಕಾಣಿಕೆ ಸರ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಸೈಯದ್ ಹನಿ ಖಾನ್ ಹಾಗೂ ಕುಟುಂಬಕ್ಕೆ ಥ್ಯಾಂಕ್ ಯು ಶ್ಯಾಮ್ ಸರ್. ಇನ್ನು ವೀಕ್ಷಕರೇ, ನಮ್ಮ ರೈತರತ್ನ ಕಾರ್ಯಕ್ರಮ ಅಂತೂ ಇತ್ತೀಚೆಗೆ ಒಂದು ಸ್ಪರ್ಧೆ, ಒಂದು ಕಾಂಪಿಟೇಷನ್ ಅಷ್ಟೇ ಆಗಿರದೆ ಖಂಡಿತವಾಗ್ಲೂ ಒಂದು ವಿಶೇಷ ಸಾಮಾಜಿಕವಾದಂಥ ಜವಾಬ್ದಾರಿ, ಸಾಮಾಜಿಕ ಕಳಕಳಿಯಿಂದ ಎಷ್ಟೋ ಕೃಷಿಕರಿಗೆ ಒಂದು ಹುರಿದುಂಬಿಸ್ತಾ, ಅವರಿಗೆ ಪ್ರೇರಣೆಯನ್ನು ನೀಡ್ತಾ, ಅನೇಕ ಪ್ರೇರಣಾದಾಯಕ ಕಥೆಗಳನ್ನ ಎಲ್ಲೆಡೆ ಹರಡಿಸ್ತಾ, ವಿಶೇಷ ವಿನೂತನ ಪ್ರಯತ್ನವಾಗಿ ಕಾರ್ಯಕ್ರಮವಾಗಿ ಎಲ್ಲರ ಮನೆಯಂಗಳದಲ್ಲಿ ಮನದಂಗಳದಲ್ಲಿ ಹರಡ್ತಾ ಇರೋದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಇನ್ನೂ ಅಷ್ಟು ರೈತ ಸಾಧಕರನ್ನ ನಿಮಗೆ ಪರಿಚಯ ಮಾಡೋದು ಬಾಕಿ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಮತ್ತೊಬ್ಬ ರೈತ ಸಾಧಕರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಪ್ರೀತಿಯ ಚಂದನ ವಾಹಿನಿಯನ್ನ. ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಆಶೀರ್ವಾದವನ್ನ ನೀಡ್ತಾ ಇರಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಾವು ಹೋಗಿ ಬರ್ತೀವಿ. ಇದು ರೈತರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ರೈತರತ್ನ.